ಆ ಅಂಶಗಳು, ವ್ಯಾಕರಣ ಅಂಶಗಳು ಯಾವುವು ಅಂದರೆ, ಮೊದಲನೇದಾಗಿ ಒಂದು ವರ್ಣಮಾಲೆ, ಎರಡನೇದು ನಾಮಪದಗಳು, ಮೂರು ಸರ್ವನಾಮಗಳು, ನಾಲ್ಕನೇದು ವಿಭಕ್ತಿ ಪ್ರತ್ಯಯಗಳು, ಹೊಸಗನ್ನಡ ಹಾಗೂ ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳು, ಕ್ರಿಯಾಪದಗಳು, ಕಾಲರೂಪ ಹಾಗೂ ಅರ್ಥರೂಪ, ಸಂಧಿಗಳು, ಸಮಾಸಗಳು, ಕನ್ನಡ ಹಾಗೂ ಸಂಸ್ಕೃತ ಸಮಾಸಗಳು, ಅನ್ಯದೇಶೀಯ ಪದಗಳು, ತತ್ಸಮ ತದ್ಭವಗಳು, ಗ್ರಾಂಥಿಕ ರೂಪಗಳು, ದ್ವಿರುಕ್ತಿ, ಜೋಡುನುಡಿ, ಅನುಕರಣಾವ್ಯಯಗಳು, ಅವ್ಯಯಗಳು, ಕೃದಂತಗಳು, ತದ್ದಿತಾಂತಗಳು, ವಾಕ್ಯ ಪ್ರಭೇದಗಳು, ಲೇಖನ ಚಿಹ್ನೆಗಳು, ಪದಗಳ ಅರ್ಥ, ಹೊಸಗನ್ನಡ ರೂಪ, ಅಲಂಕಾರ, ಛಂದಸ್ಸು. ಇಷ್ಟು ಈ 20 ಅಂಶಗಳನ್ನು ಆಧರಿಸಿ 6+4 ಒಟ್ಟು 10 ಅಂಕಗಳ ವ್ಯಾಕರಣ ಪ್ರಶ್ನೆಗಳು ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡ್ಬೋದು. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ಸೂಚಿಸಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ. ಇಲ್ಲಿ ಗಮನಿಸಬೇಕಾದ ಪ್ರಮುಖವಾದ ಅಂಶ ಏನಂದರೆ, ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಬಹಳಷ್ಟು ವಿದ್ಯಾರ್ಥಿಗಳು ಕ್ರಮಾಕ್ಷರ ಬರೆಯದೆ ಉತ್ತರವನ್ನು ಬರೆಯೋದರಿಂದ ಅಲ್ಲಿ ಅಂಕಗಳು ಕಡಿತಗೊಳ್ಳುವ ಸಾಧ್ಯತೆ ಇರೋದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಅಲ್ಲಿ ಉತ್ತರ ಎ ಇದ್ದರೆ ಎ, ಬಿ ಇದ್ದರೆ ಬಿ, ಸಿ ಇದ್ದರೆ ಸಿ, ಡಿ ಇದ್ದರೆ ಡಿ ಅಂತ ಕ್ರಮಾಕ್ಷರದೊಂದಿಗೆ ಬರೆದಾಗ ಮಾತ್ರ ನಮಗೆ 1ಕ್ಕೆ 1 ಅಂಕ ಸಂಪೂರ್ಣವಾಗಿ ಸಿಗಲಿಕ್ಕೆ ಸಾಧ್ಯ. ಈ ಒಂದು ಬಹು ಆಯ್ಕೆ ಪ್ರಶ್ನೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಆ ಒಂದು ಆಯ್ಕೆಯನ್ನು ಬರೆದು ಉತ್ತರಿಸಬೇಕು. ಅದು ಬಹಳ ಪ್ರಮುಖವಾದ ಅಂಶ ಅನ್ನೋದನ್ನು ಎಲ್ಲ ವಿದ್ಯಾರ್ಥಿಗಳು ಗಮನವಿಟ್ಟು ಕೇಳಿಸ್ಕೊಳ್ಬೇಕು. ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣ ಅಕ್ಷರಗಳ ಸಂಖ್ಯೆ: ಎ 49, ಬಿ 5, ಸಿ 10, ಡಿ 25. ಇಲ್ಲಿ ಸರಿಯಾದ ಉತ್ತರ 10 ಅಂತ ಅಷ್ಟೇ ಬರೀಬಾರ್ದು. ಅಲ್ಲಿ ಆಪ್ಷನ್ ಸಿ ಇದೆಯಲ್ಲ, ಸಿ ಅಂತ ಬರೆದ ನಂತರ 10 ಬರೆದ್ರೆ ಮಾತ್ರ ಅದು ಸಂಪೂರ್ಣ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಬರೆಯದೇನೆ ನಾವು ಬರೀ 10 ಅಷ್ಟೇ ಬರೆದ್ರೆ ಅದು ಉತ್ತರ ಸರಿ ಆಗಲಿಕ್ಕಿಲ್ಲ. ಇನ್ನು ಅದೇ ರೀತಿ ಅತ್ಯಂತ, ಇದು ಈ ಸಂಧಿಗೆ ಉದಾಹರಣೆಯಾಗಿದೆ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎಣ್ ಸಂಧಿ, ವೃದ್ಧಿ ಸಂಧಿ. ಇಲ್ಲಿ ಉತ್ತರ ಸಿ ಎಣ್ ಸಂಧಿ ಅಂತ ಆಗುತ್ತೆ. ಇಲ್ಲಿ ಸಿ ಅಂತ ಆಪ್ಷನ್ ಬರೆದು ಎಣ್ ಸಂಧಿ ಅಂತ ಬರೀಬೇಕಾಗುತ್ತೆ. ಇನ್ನು ರೋಮನ್ 2 ಸಂಬಂಧೀಕರಿಸಿ ಬರೆಯಿರಿ ಅಥವಾ ಸಂಬಂಧೀಕರಿಸಿ ಮೊದಲೆರಡು ಪದಗಳಿಗೆ ಇರುವ ಸಂಬಂಧಗಳಿಗೆ ಸಂಬಂಧ ಕಲ್ಪಿಸಿ ಮುಂದಿನ ಪದವನ್ನು ಬರೆಯಿರಿ ಅಂತೇಳಿ ಸಂಬಂಧೀಕರಿಸಿ ಬರೆಯುವ ಪ್ರಶ್ನೆಗಳನ್ನು ಕೇಳುವುದರಿಂದ ಅಲ್ಲಿ ನಾವು ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಸಂಬಂಧಿ ಪದವನ್ನು ಬರೆಯಿರಿ. ಅದರಲ್ಲಿ ಸಂಬಂಧೀಕರಿಸಿ ಬರೆಯಿರಿ ಅಂತಲೂ ಈ ಒಂದು ಪ್ರಶ್ನೆ ಬರ್ಬೋದು. ಕ ಚ ಟ ತ ಪ ಅಲ್ಪ ಪ್ರಾಣಗಳು, ಆ ಇ ಉ ಎ ಓ ಇವು ಡ್ಯಾಶ್ ಅಂದರೆ ಉತ್ತರ ದೀರ್ಘ ಸ್ವರಗಳು. ನಾವು ಈ ರೀತಿಯ ಸಂಬಂಧೀಕರಿಸಿ ಪ್ರಶ್ನೆ ಬರೆಯುವಾಗ ಭಾಳಷ್ಟು ವಿದ್ಯಾರ್ಥಿಗಳು ಏನು ತಪ್ಪನ್ನು ಮಾಡ್ತೇವೆ ಅಂತಂದರೆ, ಎಲ್ಲವನ್ನ ಬರಿತೀವಿ. ಕ ಚ ಟ ತ ಪ ಅಲ್ಪ ಪ್ರಾಣಾಕ್ಷರಗಳು, ಆ ಇ ಉ ಎ ಓ ಇದಿಷ್ಟೆಲ್ಲ ಬರೆದು ಆಮೇಲೆ ದೀರ್ಘ ಸ್ವರಗಳು ಬರಿತೀವಿ. ಅದರ ಅವಶ್ಯಕತೆ ಇಲ್ಲ. ಸರಿಯಾದ ಉತ್ತರ ದೀರ್ಘ ಸ್ವರಗಳು ಅಷ್ಟು ಬರೆದ್ರೆ ಸಾಕು. ಸಮಯದ ಅಭಾವ ನಿಮಗೆ ಆಗಬಾರ್ದು ಅಂದರೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬರೆಯಿರಿ. ಸಂಬಂಧೀಕರಿಸಿ ಬರೆಯುವಾಗ ಮೊದಲೆರಡು ಪದಗಳನ್ನು ಬರೆದು 3ನೇ ಪದವನ್ನು ಬರೆದು ಮತ್ತೆ 4ನೇ ಪದ ಉತ್ತರವಾಗಿ ನೀವು ಬರೆಯೋದ್ರಿಂದ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ, ಸಮಯ ವ್ಯರ್ಥ ಆಗುತ್ತೆ. ಸಮಯವನ್ನು ಉಳಿಸಲಿಕ್ಕೆ ನಾವೇನು ಮಾಡಬೇಕಂದ್ರೆ ಸಂಬಂಧೀಕರಿಸಿ ಬರೆಯುವ ಪ್ರಶ್ನೆಗಳಲ್ಲಿ ನೇರವಾಗಿ ಅಲ್ಲೇನು ಪ್ರಶ್ನೆ ಕೇಳಿದರೆ ಅಲ್ಲಿ ಅದಕ್ಕೆ ನೇರವಾದ ಉತ್ತರ ದೀರ್ಘ ಸ್ವರಗಳು ಅಂತ ಅಷ್ಟೇ ಬರಿಬೇಕೆ ಹೊರತು ಎಲ್ಲ ಇದನ್ನು ಬರೀಬಾರ್ದು. ಮೊದಲು 2, 3, 4 ಪದಗಳನ್ನು ನೀವು ಬರೆಯುವ ಅವಶ್ಯಕತೆ ಇಲ್ಲ. ಸರಿಯಾದ ಉತ್ತರ ಏನಿರ್ತದೆ ಅದನ್ನು ಮಾತ್ರ ಬರೆದ್ರೆ ಸಾಕು. ಇನ್ನು ಎರಡನೇದು ಮಳೆಗಾಲ, ಮಳೆ ಪ್ಲಸ್ ಕಾಲ, ಮಳೆಗಾಲ, ಆದೇಶ ಸಂಧಿ, ದಿಗಂತ, ದಿಕ್ ಪ್ಲಸ್ ಅಂತ ದಿಗಂತ, ಜಸ್ತ್ವ ಸಂಧಿ. ಇಲ್ಲಿ ಜಸ್ತ್ವ ಸಂಧಿ ಮಾತ್ರ ಬರೆದ್ರೆ ಸಾಕು. ಮಹರ್ಷಿ, ಮಹ ಪ್ಲಸ್ ಋಷಿ, ಮಹರ್ಷಿ, ಗುಣಸಂಧಿ. ಅದೇ ರೀತಿ ಊರೂರು, ಊರು ಪ್ಲಸ್ ಊರು, ಊರೂರು,
ಊರು ಅನ್ನೋದು ಕನ್ನಡ ಪದ, ಆದ್ದರಿಂದ ಇದು ಊರು ಪ್ಲಸ್ ಊರು ಅನ್ನೋದು ಲೋಪ ಸಂಧಿ. ಊಕಾರ ಊರು, ಊ ಕಾರ ಇಲ್ಲಿ ಲೋಪ ಆಗೋದ್ರಿಂದ ಇದನ್ನು ನಾವು ಲೋಪ ಸಂಧಿ ಅಂತ ಅಷ್ಟೇ ಬರೆದ್ರೆ ಸಾಕು. ಇನ್ನು ಮುಂದಿನ ಪ್ರಶ್ನೆ ವಿಭಾಗ, ಒಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಶ. ಬಹಳಷ್ಟು ವಿದ್ಯಾರ್ಥಿಗಳು ಏನು ಒಂದು ವಾಕ್ಯದಲ್ಲಿ ಉತ್ತರ ಬರೆಯುವಾಗ ಏನು ತಪ್ಪು ಮಾಡ್ತೀವಿ ನಾವು, ವಿದ್ಯಾರ್ಥಿಗಳು ಏನು ತಪ್ಪು ಮಾಡ್ತೀರಿ ಅಂತಂದರೆ, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿರ್ತಾರೆ. ಅದು ಆ ಪ್ರಶ್ನೆಯನ್ನು ನೀವು ಸರಿಯಾಗಿ ಓದ್ಕೊಂಡ್ರೆ ಸರಿಯಾದ ಉತ್ತರವನ್ನು ಬರೀತೀರಿ. ನಿಮಗಿದು ತಿಳಿದಿರಲಿ, ಒಂದು ವಾಕ್ಯದಲ್ಲಿನ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಉತ್ತರಗಳು ವಾಕ್ಯ ರೂಪದಲ್ಲಿ ಇರಬೇಕು. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ. 125ಕ್ಕೆ 125 ಅಂಕ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳು ಕೂಡ ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ, ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಬಹಳಷ್ಟು ಎಡುತ್ತಾರೆ. ಯಾವ ರೀತಿ ಎಡುತ್ತಾರೆ ನೋಡ್ರಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು ಅಂತ ಹೇಳಿದಾಗ ಅಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಿಸುವ ಬದಲು ಬರೀ ಒಂದು ಶಬ್ದದಲ್ಲಿ ಉತ್ತರಿಸ್ತಾರೆ. ಹೀಗಾಗಿ ಅಲ್ಲಿ ಅರ್ಧ ಅಂಕವನ್ನು ಕೊಡ್ತಾರೆ. ಅರ್ಧ ಅಂಕ ನಾವು ಅಲ್ಲಿ ಕಳ್ಕೊಂಡಿದ್ದು ಗೊತ್ತಾಗೋದಿಲ್ಲ. ನಾನೆಲ್ಲ ಸರಿಯಾಗಿ ಬರೆದು ಬಂದಿದ್ದೀನಿ ಅಂತ ನೀವು ಅಂದ್ಕೊಂಡಿರ್ತೀರಿ. ಆದರೆ ಅವರ ನಿರೀಕ್ಷಿಸುವಂಥ ಉತ್ತರ ಏನಂದರೆ, ಪೂರ್ಣ ವಾಕ್ಯ ಪೂರ್ಣ ರೂಪದಲ್ಲಿ ಇರಬೇಕು. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದಾಗ ವಾಕ್ಯದ ರೂಪದಲ್ಲಿ, ಒಂದು ಪೂರ್ಣ ವಾಕ್ಯದ ರೂಪದಲ್ಲಿ ಉತ್ತರ ಇದ್ದರೆ ಮಾತ್ರ ಅದಕ್ಕೆ 1 ಅಂಕವನ್ನು ನೀಡ್ತಾರೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂದಾಗ ನಿಮಗಿದು ತಿಳಿದಿರಲಿ, 3-4 ವಾಕ್ಯಗಳಿನ ಉತ್ತರಗಳನ್ನು ಬರೆಯುವಾಗ ವಾಕ್ಯ ರೂಪದಲ್ಲಿ ಬರೆಯಬೇಕು. 2 ಅಂಕಗಳಿಗೆ ಅನುಗುಣವಾಗಿ ವಿಸ್ತರಣೆ ಇರಲಿ. ಇಲ್ಲಿ 2 ಅಂಕದ 3-4 ವಾಕ್ಯಗಳಲ್ಲಿನ ಉತ್ತರಗಳನ್ನು ಬರೆಯುವಾಗಲೂ ಕೂಡ ನಮಗೆ ಗೊತ್ತಿದೆ ಅಂತೇಳಿ ಅತಿ ಹೆಚ್ಚು ಉತ್ತರವನ್ನು ಬರೆಯುವ ಅವಶ್ಯಕತೆ ಇಲ್ಲ. ಅಲ್ಲಿರೋದು 2 ಅಂಕ. ನಾವು ಕನಿಷ್ಠ 3 ಅಥವಾ 4 ವಾಕ್ಯಗಳಲ್ಲಿ ಅಲ್ಲಿ ಉತ್ತರ ಬರೆದ್ರೆ ಸಾಕು. ಇನ್ನು ಈ ಕೆಳಗಿನ ಕವಿಗಳ, ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಸೂಚನೆಗಳು: ಕವಿಗಳ, ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಬೇಕು. ಅಂಕ ವಿಂಗಡಣೆ ಯಾವ ರೀತಿ ಇರುತ್ತೆ ಅಂತಂದರೆ, ಸ್ಥಳ, ಕಾಲ ಅದಕ್ಕೆ 1 ಅಂಕ ಇರುತ್ತೆ. ಕೃತಿ, ಪ್ರಶಸ್ತಿ ಅಥವಾ ಬಿರುದು ಅದಕ್ಕೆ 1 ಅಂಕ. ನೀವು ವಾಕ್ಯ ರೂಪದಲ್ಲಿ ಬರೆದ್ರೆ ಅದಕ್ಕೆ ಮತ್ತೆ 1 ಅಂಕ. ನೀವು ಬರೀ ಸ್ಥಳ, ಕಾಲ ಬರೆದ್ರಿ, ಕೃತಿ, ಪ್ರಶಸ್ತಿ ಬರೆದು ನಾನು ಕವಿ ಪರಿಚಯ ಬರೆದು ಬಂದಿದ್ದೀನಿ, ನನಗೆ 3 ಅಂಕ ಸಿಗುತ್ತೆ ಅಂತಂದರೆ 3ಕ್ಕೆ 3 ಅಂಕ ಅಲ್ಲಿ ಸಿಗೋದಿಲ್ಲ. ಎಲ್ಲಿ ಅಂದರೆ ಇದು ವಾಕ್ಯ ರೂಪದಲ್ಲಿ ಬರೀಬೇಕು. ಜನ್ಮಸ್ಥಳ ವಾಕ್ಯ ರೂಪದಲ್ಲಿರಲಿ, ಕಾಲ, ಕೃತಿ, ಪ್ರಶಸ್ತಿಗಳು ಎಲ್ಲವೂ ಕೂಡ ವಾಕ್ಯ ರೂಪದಲ್ಲಿ ಬರೆಯೋದಕ್ಕೆ ಮತ್ತು ಭಾಷಾ ಶೈಲಿಗೆ 1 ಅಂಕ ಅವರು ನಿಗದಿ ಮಾಡಿದ್ರಿಂದ ನಾವು ವಾಕ್ಯ ರೂಪದಲ್ಲಿ ಬರೆಯೋದನ್ನು ಅಲ್ಲಿ ರೂಢಿಸ್ಕೊಳ್ಬೇಕು. ಇನ್ನು ಉದಾಹರಣೆಗೆ ಕವಿ ಪರಿಚಯವನ್ನು ಒಂದು ಕಥೆಯ ರೂಪದಲ್ಲಿ ನಾವು ನೋಡೋಣ. ಮಕ್ಕಳೇ, ಮೇಲುಕೋಟೆ ಎಂಬ ಒಂದು ಊರಿತ್ತು. ಅಲ್ಲಿ ಒಬ್ಬ ದೊಡ್ಡ ಕವಿ ವಾಸವಾಗಿದ್ದರು. ಅವರ ಹೆಸರು ಪೂತಿ ನರಸಿಂಹಾಚಾರ್ಯ ಅಂತ ಹೇಳಿ. ಅವರಿಗೆ ಶಬರಿ ಅಂದರೆ ಬಹಳ ಇಷ್ಟ. ಆದ್ದರಿಂದ ಶಬರಿಯನ್ನು ಕುರಿತು ಒಂದು ನಾಟಕ ಬರೆದಿದ್ರು. ಜೊತೆಗೆ ಅಹಲ್ಯೆ, ವಿಕಟ ಕವಿ ವಿಜಯ, ರಸಸ್ವರಸ್ವತಿ ಮುಂತಾದ ಪುಸ್ತಕಗಳನ್ನು ಬರೆದಿದ್ದಾರಂತೆ. ಅದಕ್ಕೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಎಲ್ಲ ಸಿಕ್ಕಿದವಂತೆ. ಮಕ್ಕಳೇ, ನೀವು ಹೀಗೆ ಓದಿ ಒಳ್ಳೆಯ ವಿದ್ಯಾರ್ಥಿಯಾಗುತ್ತೀರಲ್ಲ. ಸಾಮಾನ್ಯವಾಗಿ ಕಥೆಯ ರೂಪದಲ್ಲಿ ಅಂದಾಗ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ರೀತಿಯ ಕಥೆಯ ರೂಪದಲ್ಲಿ ಎಲ್ಲ ಕವಿ ಪರಿಚಯಗಳನ್ನು ನಾವು ಪರಿಚಯಿಸಿದ್ದೇ ಆದಲ್ಲಿ ಅದು ಅತ್ಯಂತ ಸುಲಭವಾಗಿ 6 ಅಂಕಗಳನ್ನು, ಗದ್ಯ ಭಾಗದಿಂದ 1, ಪದ್ಯ ಭಾಗದಿಂದ 1, ಒಟ್ಟು 6 ಅಂಕಗಳನ್ನು ನಾವು ಪಡೀಲಿಕ್ಕೆ ಸುಲಭ ಆಗುತ್ತೆ. ಇನ್ನು ಫೋನ್ ನಂಬರ್ ರೂಪದಲ್ಲಿ ನಾವು ಕವಿ ಪರಿಚಯವನ್ನು ನೆನಪಿಟ್ಕೊಳ್ಳೋದು ಹೇಗೆ? ದೂರವಾಣಿ ಸಂಖ್ಯೆಯ ರೂಪದಲ್ಲಿ ಕವಿಗಳ ಕಾಲವನ್ನು ನೆನಪಿಟ್ಕೊಳ್ಳಬಹುದು. 1926363647 ಈ ರೀತಿ ನಾವು ಫೋನ್ ನಂಬರ್ ರೂಪದಲ್ಲಿ ನಾವು ಕವಿ ಪರಿಚಯವನ್ನು ಯಾವ ರೀತಿ ನೆನಪಿಟ್ಕೋಬೇಕು. 19 ಅನ್ನೋದು ಇದು ಪ್ರಾರಂಭ. 26 ಶಿವ, ಯಾರು ಹೇಳ್ರಿ? ಶಿವಕೋಟೆ ಆಚಾರ್ಯ. 36 ಗೋವಿಂದ ಬನ್ನಂಜೆ ಗೋವಿಂದಾಚಾರ್ಯ. 36 ಸಾರಾ ಅಬೂಬಕರ್. 47 ಜಯಪ್ಪ ಗೌಡ. ಈ ರೀತಿ ಒಂದು ಸಂಕ್ಷಿಪ್ತವಾಗಿ 26, 36, 47 ಈ ಸಂಖ್ಯೆಗಳನ್ನು ನಾವು ಫೋನ್ ನಂಬರ್, ದೂರವಾಣಿ
ಸಂಖ್ಯೆಯ ರೂಪದಲ್ಲಿ ಕವಿಗಳ ಕಾಲವನ್ನು ನೆನಪಿಟ್ಕೊಳ್ಬೋದು. ಶಿವ, ಗೋವಿಂದ್, ಸಾರ, ಜಯ ಇದನ್ನು ವಾಕ್ಯ ರೂಪದಲ್ಲಿ ನಾವು ನೆನಪಿಟ್ಕೊಂಡ್ರೆ ಅತ್ಯಂತ ಸುಲಭವಾಗಿ 26, 36, 36, 47 ಅಂತೇಳಿ ಅವರ ಒಂದು ಸ್ಥಳವನ್ನು, ಅವರ ಕಾಲವನ್ನು ಸುಲಭವಾಗಿ ನೆನಪಿಟ್ಕೋಬೋದು. ಇನ್ನು 1904, 05, 09 ಈ ರೀತಿ ಕವಿ ಪರಿಚಯವನ್ನು ನೆನಪಿಟ್ಕೋಬೋದು. ಪ್ರಾರಂಭ 19, 1904 ಕುವೆಂಪು, 5 ಪುತಿನ, 9 ಗೋಕಾಕು, 1896 ಬೇಂದ್ರೆ ಅವರು. ಈ ರೀತಿ ನಾವು ಫೋನ್ ನಂಬರ್ ರೂಪದಲ್ಲಿ ಕವಿ ಪರಿಚಯವನ್ನು ನೆನಪಿಟ್ಕೋಬೋದು. ಕುವೆಂಪು, ಪುತಿನ, ಗೋಕಾಕ್, ಬೇಂದ್ರೆ ಈ ರೀತಿ ಕವಿ ಪರಿಚಯ ನೆನ್ಪಿಟ್ಬೋದು. ಇನ್ನು ಹಳಗನ್ನಡ ಕವಿಗಳ ಪರಿಚಯವನ್ನು 9029 49 1031 ಅಂತ ನೆನ್ಪಿಟ್ಕೋಬೋದು. 902 902 ಪಂಪ, 949 ರನ್ನ, 1031 ದುರ್ಗ ಸಿಂಹ. ಈ ರೀತಿ ಫೋನ್ ನಂಬರ್ ನೆನಪಿಟ್ಕೊಂಡ ರೀತಿಯಲ್ಲಿ ಇದನ್ನು ನೆನಪಿಟ್ಕೋಬೋದು. ಇನ್ನು ಪಂಪ, ರನ್ನ, ದುರ್ಗ ಅಂತ ಹಳಗನ್ನಡ ಕವಿಗಳನ್ನು ನೆನಪಿಟ್ಕೋಬೋದು. ಇನ್ನು ಕುಮಾರವ್ಯಾಸ, ಇದು ಶಿವ 10ನೇ ಶತಮಾನ. ಆಮೇಲೆ ಕುಮಾರವ್ಯಾಸ 1430, ಲಕ್ಷ್ಮೀಶ್ 1550. ಶಿವಕುಮಾರ, ಲಕ್ಷ್ಮಿ ಅಂತ ಇದನ್ನು ನಾವು ನೆನಪಿಟ್ಕೋಬೋದು. ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ನಿಮಗಿದು ತಿಳಿದಿರಲಿ, ಗಾದೆಯನ್ನು ವಿಸ್ತರಿಸಿ ಬರೆಯುವಾಗ ಗಾದೆಯ ಮಹತ್ವದ ವಿವರಣೆ, ಗಾದೆಯ ಮಹತ್ವ ಅಂತ ಬರೆದು ಅದರ ವಿವರಣೆಯನ್ನು ಮಾಡಬೇಕು. ಉದಾಹರಣೆಯೊಂದಿಗೆ ಅರ್ಥ ವಿವರಣೆ ಅದಕ್ಕೊಂದು ಅಂಕ, ಭಾಷಾ ಶೈಲಿಗೆ ಪದಬಂಧಗಳಿಗೆ 1 ಅಂಕ. ಗಾದೆಯ ಮಹತ್ವ ಅಂತ ಬರೆದ್ರೆ ಅದಕ್ಕೊಂದು ಅಂಕ, ಉದಾಹರಣೆಯೊಂದಿಗೆ ಅದರ ಅರ್ಥ ವಿವರಿಸಿದರೆ ಮತ್ತೊಂದು ಅಂಕ, ಭಾಷಾ ಶೈಲಿಗೆ ಪದಬಂಧಗಳಿಗೆ 1 ಅಂಕ. ಒಟ್ಟು 3 ಅಂಕವನ್ನು ಈ ರೀತಿ ನಿಮಗೆ ವಿಂಗಡಣೆ ಮಾಡಿ ನಿಮಗೆ ಮಾನಕಗಳ ಮೂಲಕ ಅಂಕ ನೀಡ್ತಾರೆ. ಉದಾಹರಣೆಗೆ ಗಾದೆ ಮಾತು, ಅತಿ ಆಸೆ ಗತಿಗೆಡಿಸಿತು. ಗಾದೆಗಳು ವೇದಗಳಿಗೆ ಸಮಾನ. ಅವ್ರು ಯಾವುದಾದ್ರೂ ಗಾದೆ ಕೊಡಲಿ, ಇದು ಕಾಮನ್ ಆಗಿ ಬರೆಯುವಂಥ ಒಂದು ವಾಕ್ಯಗಳು. ಗಾದೆಗಳು ವೇದಗಳಿಗೆ ಸಮಾನ. ಗಾದೆಗಳು ಹಿರಿಯರು ಹೇಳಿದ ಅನುಭವದ ಮಾತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ ಎಂಬ ಮಾತು ಗಾದೆಯ ಮಹತ್ವವನ್ನು ಬಹು ಸುಂದರವಾಗಿ ಅರ್ಥೈಸುತ್ತದೆ. ಈ ಮೇಲಿನ ಗಾದೆಯು ಬಹಳ ಪ್ರಸಿದ್ಧವಾಗಿದೆ. ಅವರು ನಿಮಗೆ ಗೊತ್ತಿಲ್ಲದ ಯಾವುದೇ ಗಾದೆ ಕೊಟ್ಟರೂ ಕೂಡ ಈ ಒಂದು ಗಾದೆಗಳು ವೇದಗಳಿಗೆ ಸಮಾನ, ಈ ಲೈನ್ ಏನಿದೆಯಲ್ಲ, ಒಂದು 2-3 ಲೈನು, ಇವುಗಳು ಎಲ್ಲ ಗಾದೆಗಳಿಗೂ ಸಾಮಾನ್ಯವಾಗಿ ಬರೆದ್ರೆ ಅಲ್ಲಿ 1 ಅಂಕ ಗ್ಯಾರಂಟಿ ನಿಮಗೆ ಸಿಕ್ಕೇ ಸಿಗುತ್ತದೆ. ಸುಲಭವಾಗಿ 1 ಅಂಕ ಪಡೀಲಿಕ್ಕಿದು. ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ನಮ್ಮ ಆಸೆಗಳಿಗೆ ಇತಿಮಿತಿ ಇರಬೇಕು ಎಂಬುದನ್ನು ತಿಳಿಸುತ್ತದೆ. ಆಸೆಯೇ ದುಃಖಕ್ಕೆ ಕಾರಣ ಎಂದು ಬುದ್ಧ ಹೇಳಿದ್ದಾನೆ. ಜೀವನದಲ್ಲಿ ಆಸೆಯೇ ಇರಬಾರದೆಂದಲ್ಲ, ಆದರೆ ಅದು ಅತಿಯಾಗದೆ ಮಿತವಾಗಿರಬೇಕು. ಅರಮನೆಯ ಸುಖಕ್ಕಿಂತ ನಮ್ಮಲ್ಲಿ ಲಭ್ಯವಿರುವಷ್ಟರಲ್ಲಿ ಬದುಕುವುದರಲ್ಲಿ ನೆಮ್ಮದಿ ಇದೆ. ಆಶೆಗಳು ಅತಿಯಾಗಿ ಆದಾಯ ಕಡಿಮೆ ಇದ್ದಾಗ ಸಾಲ ಮಾಡಬೇಕಾಗುತ್ತದೆ. ಆದ್ದರಿಂದ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಉಚಿತವಾಗಿ ಸಿಗುತ್ತದೆ ಎಂದು ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಣೆ ಮಾಡಲು ಪ್ರಯತ್ನಿಸಬಾರದು. ಹಾಗೆ ಮಾಡಿದರೆ ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಕಥೆಯಂತೆ ಅತಿಯಾಸೆಯಿಂದಾಗಿ ಇದ್ದದ್ದನ್ನು ಕಳೆದುಕೊಳ್ಳುವ ಒಂದು ಸನ್ನಿವೇಶ ಉಂಟಾಗುತ್ತದೆ ಎಂಬುದು ಈ ಗಾದೆಯ ಆಶಯವಾಗಿದೆ. ಇನ್ನು ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಇಲ್ಲಿ ನಿಮಗೆ ಇದು ತಿಳಿದಿರಲಿ, ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸುವಾಗ ಪ್ರಸ್ತಾರ ಹಾಕಿದರೆ ಅದಕ್ಕೊಂದು ಮಾರ್ಕ್ಸ್, ಗಣ ವಿಭಾಗಿಸುವುದು ಅದಕ್ಕೆ 1 ಅಂಕ, ಛಂದಸ್ಸಿನ ಹೆಸರು ಬರೆಯುವುದು ಅದಕ್ಕೆ 1 ಅಂಕ. ಇಲ್ಲಿ ನಾವು ಒಂದು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡುವುದನ್ನು ನೋಡಿದಾಗ ಬಹಳಷ್ಟು ವಿದ್ಯಾರ್ಥಿಗಳು ಏನು ತಪ್ಪು ಮಾಡ್ತಾರಂತಂದರೆ 1 ಅಂಕ ಸುಲಭವಾಗಿ ಪಡೆಯುವಂಥದ್ದನ್ನು ಬಿಟ್ಟು ಬಂದುಬಿಡ್ತೀರ. ಆ ಒಂದು ಸಂದರ್ಭದಲ್ಲಿ ಏನಂದರೆ, ಆ ಒಂದು ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸಿ ಅಂತ ಇರುವಂಥ ಪ್ರಶ್ನೆಯಲ್ಲಿ ಅಲ್ಲಿ ಕೊಟ್ಟಿರುವ ಸಾಲು ಒಂದೇ ಇದ್ದರೆ ಅದು ವೃತ್ತ ಅಂತ ಬರೀರಿ. ಸಾಲನ್ನು ಎಣಿಸಕ್ಕೆ ಗೊತ್ತಿರುತ್ತಾ ನಿಮ್ಗೆ? ಅದು ಒಂದೇ ಸಾಲು ಇದ್ದರೆ ಅದು ವೃತ್ತ ಅಂತ ಬರೀರಿ. ಅಲ್ಲಿ 2 ಸಾಲು ಕೊಟ್ಟಿದ್ದರೆ ಕಂದಪದ್ಯ ಅಂತ ಬರೀರಿ. 3 ಸಾಲು ಕೊಟ್ಟಿದ್ದರೆ ಷಟ್ಪದಿ ಬರೀರಿ. ಆ 3 ಸಾಲು ಕೊಟ್ಟಿದ್ದರಲ್ಲಿ ಮೊದಲನೇ ಸಾಲು ಸಣ್ಣದಿದ್ದರೆ ಅದು ಭಾಮಿನಿ ಷಟ್ಪದಿ ಅಂತ ಬರೀರಿ. 2ನೇ ಸಾಲು ದೊಡ್ಡದಿದ್ದರೆ ಅದು
ಅಥವಾ ಮೊದಲನೇ ಸಾಲೇ ದೊಡ್ಡದಿದ್ರೆ ಅದು ವಾರ್ಧಕ ಷಟ್ಪದಿ. ಈ ಅಂಶವು ನಿಮಗೆ ಗೊತ್ತಿದ್ರೆ ಒಂದು ಅಂಕ ಸುಲಭ. ನೋಡ್ರಿ, ನಿಮಗೆ ಲಘು ಗುರು ಹಾಕಕ್ಕೆ ಗೊತ್ತಿಲ್ಲ, ಗಣ ವಿಭಾಗ ಮಾಡೋದು ಗೊತ್ತಿಲ್ಲ ಅಂದರೂ ಕೂಡ ಒಂದು ಅಂಕ ಅತ್ಯಂತ ಸುಲಭವಾಗಿ ಹೇಗೆ ಪಡಿಬೋದು ಅಂದರೆ, ಒಂದು ಸಾಲಿದ್ರೆ ವೃತ್ತ, ಎರಡು ಸಾಲಿದ್ರೆ ಕಂದಪದ್ಯ, ಮೂರು ಸಾಲಿದ್ರೆ ಷಟ್ಪದಿ, ಮೊದಲನೇ ಸಾಲು ಸಣ್ಣದಿದ್ರೆ ಭಾಮಿನಿ, ಮೊದಲನೇ ಸಾಲು ದೊಡ್ಡದಿದ್ರೆ ಅದು ವಾರ್ಧಕ. ಬಹಳ ಇದಕ್ಕೇನು ಸೂತ್ರ ಏನು ಬೇಕಾಗಿಲ್ಲ ನೆನಪಿಡ್ಲಿಕ್ಕೆ, ಅತ್ಯಂತ ಸುಲಭವಾಗಿ ಅಲ್ಲಿರುವ ಸಾಲುಗಳನ್ನು ಎಣಿಸಿ ನಾವು ಅಲ್ಲಿ ಒಂದು ಅಂಕ ಸುಲಭವಾಗಿ ಪಡಿಬಹುದು. ನೋಡ್ರಿ, ಗಗನ ಒಬುದಿಗೆ ಸರಿ ಸರೋವರ, ಜಗಕ್ಕೆ ಹಿತವನು ಶಕ್ರ, ಮನುಜಾದಿಗಳ ಮಾತಾರೂಪು ಗೋವುಗಳಿದು ನಿಧಾನ ಮತ. ಇಲ್ಲಿ ಸುಲಭವಾಗಿ ಒಂದು ಅಂಕ ಹೇಗೆ ಪಡಿಬೋದಂದ್ರೆ, ಎಷ್ಟು ಸಾಲದವ? 3 ಸಾಲದವ. 3 ಸಾಲದವ ಅಂದರೆ ಅದು ಏನು ಷಟ್ಪದಿ. ಹಾಗಾದರೆ ಮೊದಲನೇ ಸಾಲು ದೊಡ್ಡದೈತೆ ಏನು ಸಣ್ಣದೈತೆ? ಅತ್ಯಂತ ಚಿಕ್ಕದಿರೋದ್ರಿಂದ ಇದು ಭಾಮಿನಿ ಷಟ್ಪದಿ ಅಂತ ಸುಲಭವಾಗಿ ನಾವು ಗುರುತಿಸ್ಬೋದು. ಬರ್ರಿ, ಭಾಮಿನಿ ಷಟ್ಪದಿಯ ನಿಯಮ ಏನಂದರೆ 3-4-3-4 ಗಣ ವಿಂಗಡಣೆ, 3-4-3-4, 3-4-3-4, 3-4, ಕೊನೆಗೆ ಒಂದು ಗುರು. ಇದ್ರ ಬಗ್ಗೆ ನಿಮಗೆ ಶಿಕ್ಷಕರು ಮಾಹಿತಿಯನ್ನು ನೀಡಿರ್ತಾರೆ. ಈ ಗಣ ವಿಭಾಗ ಮಾಡೋದ್ರ ಬಗ್ಗೆ ನಿಮ್ಮ ಶಿಕ್ಷಕರೆಲ್ಲ ಮಾಹಿತಿಯನ್ನು ನೀಡಿರೋದ್ರಿಂದ ಸಂಕ್ಷಿಪ್ತವಾಗಿ ನೀವು ಆ ಛಂದಸ್ಸನ್ನು ಗುರುತಿಸುವಾಗ ಸುಲಭವಾಗಿ ಹೇಗೆ ಒಂದು ಅಂಕ ಪಡೆಯಬಹುದು ಅಂತಂದ. ಒಂದೇ ಸಾಲು ಕೊಟ್ಟಿರ್ತಾರೆ ವೃತ್ತಗಳು ಕೊಟ್ಟಾಗ, ಒಂದೇ ಸಾಲು ಕೊಟ್ಟಾಗ ಒಂದು ಅಂಕ ಅಲ್ಲ 2 ಅಂಕ ಸುಲಭವಾಗಿ ಹೇಗೆ ಪಡಿಬೋದು ಅಂದರೆ, ಆ ಒಂದು ಸಾಲಿನಲ್ಲಿರುವ ಅಕ್ಷರಗಳನ್ನು ಎಣಿಸಿ 3 ಅಕ್ಷರಗಳಿಗೆ ಒಂದೊಂದು ಗೆರೆ ಹಾಕಿದರೆ ಸಾಕು. ಅಲ್ಲಿ ಒಂದು ಸಾಲಿದ್ರೆ ವೃತ್ತ ಅಂತ ಬರೀತಾರೆ, ಅಲ್ಲಿ ಒಂದು ಮಾರ್ಕ್ ಸಿಗುತ್ತೆ. 3 ಅಕ್ಷರಗಳಿಗೆ ಒಂದು ಗೆರೆ ಹಾಕ್ತಾ ಬರ್ರಿ, ಅಲ್ಲಿ ಗಣ ವಿಭಾಗ ಆಗುತ್ತೆ, 2 ಮಾರ್ಕ್ಸ್ ಸುಲಭವಾಗಿ ಸಿಗುತ್ತೆ. ಲಘು ಗುರು ಹಾಕಕ್ಕೆ ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ 3 ಅಕ್ಷರ ಎಣಿಸ್ರಿ, ಒಂದು ಗೆರೆ ಹಾಕ್ರಿ, 3 ಅಕ್ಷರ ಎಣಿಸ್ರಿ, ಒಂದು ಗೆರೆ ಹಾಕ್ರಿ. ಇದು ಒಂದು ಸಾಲು ಕೊಟ್ಟಾಗ ಮಾತ್ರ. ಒಂದೇ ಸಾಲು ಕೊಟ್ಟಾಗ 3 ಅಕ್ಷರಗಳಿಗೆ ಒಂದು ಗೆರೆ ಹಾಕಿದರೆ ಅಲ್ಲಿ ಒಂದು ಅಂಕ, ಪ್ಲಸ್ ಅದು ಯಾವ ಒಂದು ಛಂದಸ್ಸು ಅಂತಂದರೆ ಅದು ಎಷ್ಟು ಸಾಲಿದೆಯೋ ಆ ಸಾಲನ್ನು ಎಣಿಸಿ, ಒಂದು ಸಾಲಿದ್ರೆ ವೃತ್ತ, 2 ಸಾಲಿದ್ರೆ ಕಂದ, 3 ಸಾಲಿದ್ರೆ ಷಟ್ಪದಿ ಅನ್ನೋದನ್ನು ನೀವು ಬರೆದ್ರೆ ಸಾಕು. ಅತ್ಯಂತ ಸುಲಭವಾಗಿ ಛಂದಸ್ಸಿನಲ್ಲಿ ಅಂಕಗಳನ್ನು ನಾವು ಪಡ್ಕೋಬಹುದು. ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ನಿಮಗಿದು ಗೊತ್ತಿರಲಿ, ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವಾಗ ಅಲಂಕಾರವನ್ನು ಹೆಸರಿಸಿದರೆ ಒಂದು ಅಂಕ. ಅದು ಸಮನ್ವಯಗೊಳಿಸೋಕ್ಕೆ ಉಪಮೇಯ ಯಾವುದು, ಉಪಮಾನ ಯಾವುದು, ಉಪಮವಾಚಕ ಯಾವುದು, ಸಮಾನ ಧರ್ಮ ಯಾವುದು, ಅದು ಯಾವುದು ಗೊತ್ತಿಲ್ಲ ಅಂದರೂ ಕೂಡ ಅದು ಯಾವ ಅಲಂಕಾರ ಅಂತ ಬರೆದ್ರೆ 1 ಮಾರ್ಕ್ಸ್. ಯಾವ ಅಲಂಕಾರ ಅಂತ ಬರೆದ್ರೆ ಸಾಕು. ಲಕ್ಷಣ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತಾ, ಲಕ್ಷಣಕ್ಕೆ 1 ಮಾರ್ಕ್, 2 ಮಾರ್ಕ್ಸ್ ಸುಲಭವಾಗಿ ಇಲ್ಲಿ ಪಡಿಬೋದು. 2 ಮಾರ್ಕನ್ನು ಸುಲಭವಾಗಿ ಪಡಿಬೋದು. ಎಲ್ಲ ಅಂಶಗಳನ್ನು ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನ ಧರ್ಮ, ಸಮನ್ವಯ ಅವೆಲ್ಲ ಅಂಶಗಳನ್ನು ಬರೆದ್ರೆ ಅವಾಗ 1 ಮಾರ್ಕ್ಸ್, ಸುಲಭವಾಗಿ 2 ಮಾರ್ಕ್ಸ್. ಅದು ಅತ್ಯಂತ ಕಠಿಣ ಇರೋದಕ್ಕೆ 1 ಮಾರ್ಕ್ಸ್. ನೋಡಿ, ಸುಲಭವಾಗಿ ಬರಿಬೋದು. ಅಂತೆ ಇದ್ರೆ ಉಪಮ, ಇಲ್ಲ ಅಂದರೆ ರೂಪಕ. ಅಂತೆ ಇದ್ರೇನು ಉಪಮ, ಅಂತೆ, ಹಾಗೆ, ಓಲ್, ಹಂಗ ಇವೆಲ್ಲವುಗಳೇನು ಉಪಮ ಅಲಂಕಾರದ ಒಂದು ಸೂಚಕಗಳು. ಇನ್ನು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ನೋಡಿ, ಸಂದರ್ಭದೊಡನೆ ವಿವರಿಸುವ ಪ್ರಶ್ನೆಗಳಿಗೆ ಉತ್ತರ ಬರೆಯುವಾಗ ಈ ಅಂಶಗಳನ್ನು ಆಧರಿಸಿ ಬರೆಯಬೇಕು. ಕರ್ತೃ, ಆಕರ, ಪಠ್ಯದ ಹೆಸರು, ಅದಕ್ಕೆ 1 ಅಂಕ. ಅಂದರೆ ಆ ಪಾಠದ ಲೇಖಕರು ಯಾರು, ಅದರ ಆಯ್ಕೆ ಕೃತಿ ಯಾವುದು, ಆ ಪಠ್ಯದ ಹೆಸರು ಏನು, ಅಷ್ಟು ಬರೆದ್ರೆ ಅದಕ್ಕೆ 1 ಮಾರ್ಕ್ಸು. ಸಂದರ್ಭದ ವಿವರಣೆ, ಯಾವ ಸಂದರ್ಭದಲ್ಲಿ ಯಾರು ಯಾರಿಗೆ ಹೇಳಿದರು ಅದೇನೋ ಆ ಸಂದರ್ಭಕ್ಕೆ 1 ಅಂಕ. ಇನ್ನು ಸ್ವಾರಸ್ಯ, ಆ ಒಂದು ಮಾತಿನ ವಿಶೇಷತೆ ಏನು ಅನ್ನುವಂಥ ಒಂದು ಶೈಲಿಗೆ ಅದಕ್ಕೆ 1 ಅಂಕ. ಇದು ಸಂದರ್ಭವನ್ನು ಬರೆಯುವಂಥ ಶೈಲಿ. ಇನ್ನು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅವರು. ಬಳ್ಳಾರಿಯ ಮನೆಯಂ ಪರಕೆಯ ಕುರಿಯಂ ಪುಗಿಸುವಂತೆ. ನೋಡ್ರಿ, ಆಯ್ಕೆ ಈ ಮಾತನ್ನು ಕವಿ ದುರ್ಗಸಿಂಹನು ರಚಿಸಿರುವ ಕರ್ನಾಟಕ ಪಂಚತಂತ್ರ ಕೃತಿಯಿಂದ ಆಯ್ದ ವೃಕ್ಷ ಸಾಕ್ಷಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಇದು ಬಹಳ ಪ್ರಮುಖವಾಗಿ ಎಲ್ಲರೂ ಈ ಕಡೆ ಗಮನಿಸಬೇಕಾದ ಅಂಶ.
ಪದ್ಯ ಪೂರ್ಣ ಮಾಡುವಾಗ ತಪ್ಪಿಲ್ಲದೆ ಬರೆದ ಪ್ರತಿ ಪೂರ್ಣ ಸಾಲಿಗೆ 1 ಅಂಕ ಇರುತ್ತದೆ. ಹೀಗೆ ಒಟ್ಟು 4 ಸಾಲು 4 ಅಂಕಗಳು ಇರುತ್ತವೆ. ಬಹಳಷ್ಟು ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳು ತಪ್ಪು ಮಾಡೋದೆಲ್ಲಿ ಅಂದರೆ ಪದ್ಯ ಬರೆಯುವಾಗ. ನನಗೆಲ್ಲ ಗೊತ್ತಿದೆ ಅಂತೇಳಿ ಪದ್ಯವನ್ನು ತಪ್ಪಾಗಿ ಬರೆದು ಬಿಡ್ತಾರೆ. ಅಲ್ಲಿ ಒಂದೇ ಒಂದು ಅಕ್ಷರ ತಪ್ಪಾದರೂ ಕೂಡ ಅಲ್ಲಿ 1 ಅಂಕ ಕಟ್ಟಾಗುತ್ತೆ. ಅದಕ್ಕಾಗಿ ಪದ್ಯ ಬರೆಯುವಾಗ ತಪ್ಪಿಲ್ಲದೆ ಬರೆದ್ರೆ ಮಾತ್ರ ಅಲ್ಲಿ 1 ಸಾಲಿಗೆ 1 ಅಂಕದಂತೆ 4 ಸಾಲಿಗೆ 4 ಅಂಕ ನಾವು ಪಡೀಲಿಕ್ಕೆ ಸಾಧ್ಯ. ಅದಕ್ಕೆ ಉದಾಹರಣೆಗೆ ಹಸುರಾಗಸ ಹಸುರು ಮುಗಿಲು ಅಂತ ಬರೆಯುವಾಗ ಅಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಅರ್ಧ ವಿರಾಮ ಚಿಹ್ನೆಯನ್ನು ಕೂಡ ಗಮನಿಸ್ತಾರೆ. ಅಂದರೆ ಪದ್ಯವನ್ನು ಬರೆಯುವಾಗ ಲೇಖನ ಚಿಹ್ನೆಗಳು ಅಷ್ಟೇ ಪ್ರಮುಖ ಪಾತ್ರ ವಹಿಸ್ತವೆ. ಸುಮ್ಮನೆ ಹಸುರಾಗಸ ಹಸುರು ಮುಗಿಲು ಅಂತ ಬರೆದ್ರೆ ಅಲ್ಲಿ 1 ಅಂಕ ಅಥವಾ ಅರ್ಧ ಅಂಕ ನಿಮಗೆ ಕಟ್ ಮಾಡುವಂಥ ಚಾನ್ಸಸ್ ಇರೋದ್ರಿಂದ ಪ್ರತಿಯೊಂದು ಅಲ್ಲಿರ್ತಕ್ಕಂಥ ವಿರಾಮ ಚಿಹ್ನೆಗಳನ್ನು ಮತ್ತು ಭಾವಸೂಚಕ ಚಿಹ್ನೆಗಳನ್ನು ಗಮನಿಸಿ ಕಂಠಪಾಠಕ್ಕಿರುವ ಪದ್ಯ ಏನಿದೆಯಲ್ಲ 4ಕ್ಕೆ 4 ಅಂಕಗಳನ್ನು ನೀವು ಪಡಿಬೇಕಾಗತ್ತೆ. 4ಕ್ಕೆ 4 ಅಂಕ ನೀವು ಪಡಿಬೇಕು ಅಂತಂದರೆ ತಪ್ಪಿಲ್ಲದೆ ಬರೆದ ಸಾಲಿಗೆ ಮಾತ್ರ ಅಲ್ಲಿ 4 ಅಂಕ ಕೊಡ್ತಾರೆ. ಇಲ್ಲಾಂದರೆ ನೀವು 100ಕ್ಕೆ 100 ತೆಗೆದುಕೊಂಡಾಗೂ ಕೂಡ ಎಲ್ಲಿ 1 ಮಾರ್ಕ್ ಕಟ್ ಮಾಡ್ಬೋದು ಅಂತ ನೋಡಿ ಆ ಪದ್ಯ ಭಾಗದಲ್ಲಿ ನೀವು ಬರೆದಿರ್ತಕ್ಕಂಥ ಸಾಲುಗಳನ್ನು ಒಂದೊಂದು ಅಕ್ಷರವನ್ನು ಕೂಡ ಗಮನಿಸಿ ನಿಮ್ಮನ್ನು 99 ಮಾರ್ಕ್ಸ್ 99 ಮಾರ್ಕ್ ಹಾಕಿಬಿಡ್ತಾರೆ. ಯಾಕಂದರೆ ಒಂದು ಸ್ವಲ್ಪ ನೀವು ಅಲ್ಲಿ ಬರೆಯುವಾಗ ವ್ಯತ್ಯಾಸ ಆದರೆ ಆ ಅಂಕಗಳು ಔಟ್ ಆಫ್ ಆಗುವ ಚಾನ್ಸಸ್ ಅಲ್ಲಿ ತಪ್ಪಿ ಹೋಗುತ್ತೆ. ಅದಕ್ಕೆ ಪದ್ಯ ಭಾಗವನ್ನು ಬರೆಯುವಾಗ ಬಹಳ ಎಚ್ಚರದಿಂದ ಆದಷ್ಟು ಭಾಗವನ್ನು ಕಲಿಯುವಾಗಲೂ ಕೂಡ ಬರೆದು ನೀವು ಪ್ರಾಕ್ಟೀಸ್ ಮಾಡಿದರೆ ಅದು ತಪ್ಪಿಲ್ಲದಂತೆ ಬರೀಲಿಕ್ಕೆ ಸಾಧ್ಯ ಆಗುತ್ತಾ. ಇನ್ನು ಈ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. ಸಾರಾಂಶ ಬರೆಯುವಾಗ ಈ ಅಂಶಗಳನ್ನು ಗಮನಿಸಬೇಕು. ವಿಷಯಾಂಶಕ್ಕೆ 3 ಅಂಕ, ಅಡಕಗೊಂಡ ಮೌಲ್ಯ ಗುರುತಿಸುವುದು, ಪದಬಂಧ ಮತ್ತು ಭಾಷಾ ಶೈಲಿಗೆ 1 ಅಂಕ. ಇಲ್ಲಿ ಇನ್ನೊಂದು ಅಂಶ ಅವರು ಸೇರಿಸಬೇಕಾಯಿತು. ಏನಂದರೆ ಆಯ್ಕೆಯನ್ನು ಬರೀಬೇಕು. ಯಾವಾಗಲೂ ಸಾರಾಂಶ ಬರೆಯುವಾಗ ನಮ್ಮ ವಿದ್ಯಾರ್ಥಿಗಳು ಮಾಡುವಂಥ ಪ್ರಮುಖವಾದ ತಪ್ಪು ಏನಂದರೆ ಈ ಪದ್ಯವನ್ನು ನಾವು ಎಲ್ಲಿಂದ ಆಯ್ಕೆ ಮಾಡಿಕೊಂಡಿದ್ದೇವೆ. ಈ ಸಂದರ್ಭ ಬರೆಯುವಾಗ ಆಯ್ಕೆ ಬರೀತಿರಲ್ಲ, ಅದೇ ರೀತಿಯಲ್ಲಿ ಆಯ್ಕೆ ಅಂತ ಬರೆದು ಆಮೇಲೆ ನೀವು ಅದರ ಸಾರಾಂಶವನ್ನು ಬರೀರಿ. ಆಮೇಲೆ ಮೌಲ್ಯವನ್ನು ಬರೆದ್ರೆ ಅಲ್ಲಿ 4ಕ್ಕೆ 4 ಅಂಕ ಪಡೆಯುವುದು ಅತ್ಯಂತ ಸುಲಭ ಆಗ್ತದೆ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆ ಆಗೋಣ, ಬರುಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಕವಿ GS ಶಿವರುದ್ರಪ್ಪ ಅವರು ಮಾನವನು ತನ್ನ ಜೀವನದಲ್ಲಿ ಎಷ್ಟೇ ಅಡ್ಡಿ ಆತಂಕಗಳು ಎದುರಾದರೂ ಧನಾತ್ಮಕ ಮನೋಭಾವನೆಯಿಂದ ಹಾಗೂ ದೃಢ ಸಂಕಲ್ಪದಿಂದ ಕಾರ್ಯಶೀಲನಾದರೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದನ್ನು ಅವರ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯದಲ್ಲಿ ಬಹಳ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ. ಈ ನೆಲದ ಕೆರೆ ನದಿಗಳ ನೀರಿನಲ್ಲಿ ಅನೇಕ ರೀತಿಯ ಕೊಳಕು ತುಂಬಿಕೊಂಡು ಕಲುಷಿತಗೊಂಡಿದೆ. ಮಳೆಗಾಲ ಆರಂಭವಾಗಿ ಕೊಳಕಿನ ಹಳೆ ನೀರು ಕೊಚ್ಚಿ ಹೋಗಿ ಹೊಸ ನೀರು ತುಂಬುತ್ತದೆ. ಅಂಥ ಮುಂಗಾರು ಮಳೆಯಂತೆ ನಾವು ಸ್ವಚ್ಛತೆಗಾಗಿ ಕ್ರಿಯಾಶೀಲರಾಗೋಣ. ಬೆಟ್ಟ ಕಾಡುಗಳು ನಾಶವಾಗಲು ಭೂಮಿ ಬರಡಾಗಲು ನಾವೇ ಕಾರಣರಾಗುತ್ತಿರುವ ಈ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಮರಗಿಡ ಬಳ್ಳಿಗಳು ನವ ಚೈತನ್ಯವನ್ನು ಪಡೆಯಲು ವಸಂತ ಸಮೃದ್ಧಿಯನ್ನು ಮುಟ್ಟುವ ಸಂಕಲ್ಪ ತೊಡಬೇಕೆಂದು ಕವಿ ಆಶಿಸುತ್ತಾರೆ. ನಮ್ಮ ಪರಿಸರವನ್ನು ಶುದ್ಧವಾಗಿಟ್ಟುಕೊಂಡು ಕಾಡುಮೇಡುಗಳನ್ನು ಸಮೃದ್ಧಗೊಳಿಸಬೇಕೆಂಬ ಮೌಲ್ಯಯುತ ಸಂದೇಶವನ್ನು ಪ್ರಸ್ತುತ ಪದ್ಯವು ತಿಳಿಸುತ್ತದೆ. ಈ ರೀತಿಯಾಗಿ ಆಯ್ಕೆ, ಸಾರಾಂಶ, ಮೌಲ್ಯ ಅವು 3 ಅಂಶಗಳು ಇದ್ದರೆ ಅದು ಅತ್ಯಂತ ಉತ್ತಮ ಮೌಲ್ಯಾಧಾರಿತ ಸಾರಾಂಶ ಆಗುತ್ತೆ. ಇನ್ನು 8 ವಾಕ್ಯಗಳಲ್ಲಿ ಉತ್ತರಿಸಿ. 8 ವಾಕ್ಯಗಳಲ್ಲಿ ಉತ್ತರಿಸುವಾಗ ಅಂಶಗಳನ್ನು ಆಧರಿಸಿ ಪಠ್ಯಾಂಶಕ್ಕೆ 3 ಅಂಕ, ಭಾಷಾ ಶೈಲಿಗೆ ಹಾಗೂ ಪದಬಂಧಗಳಿಗೆ 1 ಅಂಕ. ಮಾದರಿ ಮೈಸೂರು ರಾಜ್ಯ ನಿರ್ಮಾಣ ಮಾಡುವಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನು ವಿವರಿಸಿ ಅಥವಾ ವಿಶ್ವೇಶ್ವರಯ್ಯನವರು ಮೈಸೂರು ದಿವಾನರಾಗಿ ಶಿಕ್ಷಣ ಮತ್ತು ಕೈಗಾರಿಕಾ ಕ್ಷೇತ್ರಗಳಿಗೆ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ. ಇಲ್ಲಿ ಗಮನಿಸಬೇಕಾದ ಅಂಶ 8 ವಾಕ್ಯಗಳ ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾರೆ ಅಂದರೆ, ಮೊದಲು ಯಾವ ಪಾಠದ ಪ್ರಶ್ನೆ ಕೇಳಿರ್ತಾರೋ 8 ವಾಕ್ಯಕ್ಕೆ ಅದೇ ಪಾಠದ ಅಥವಾ ಕೇಳ್ತಾರೆ, ಅಥವಾ ಕೂಡ ಅದೇ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆ ಆಗಿರೋದ್ರಿಂದ ನಿಮ್ಮ
8 ವಾಕ್ಯದ ಪ್ರಶ್ನೆ 2 ಇದ್ದರೆ ಅದರಲ್ಲಿ ಯಾವುದಾದ್ರೂ ಒಂದು ಕಂಠಪಾಠ ಮಾಡಿದರೆ ನೀವು ಸಾಕು, ಅವುಗಳನ್ನು ಅತ್ಯಂತ ಸುಲಭವಾಗಿ ಉತ್ತರಿಸಬಹುದು. ಇನ್ನು ಈ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇದು ಏನು ಅನ್ಸೀನ್ ಪ್ಯಾಸೇಜ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅಂದರೆ ನೀವೆಂದೂ ನೋಡಿರದ ಗದ್ಯ ಭಾಗ ಅಲ್ಲಿ ಕೊಟ್ಟಿರ್ತಾರೆ, ಕಥೆಯ ರೂಪದಲ್ಲಿರುತ್ತೆ. ಅದನ್ನು ಓದಿ ಅತ್ಯಂತ ಸುಲಭವಾಗಿ ನೀವು ಏನು 4 ಅಂಕವನ್ನು ಪಡೆದುಕೊಳ್ಳಬಹುದು. ನೋಡ್ರಿ, ಮೊನ್ನೆ ಜಿಲ್ಲಾ ಮಟ್ಟದ ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳಷ್ಟು ಜನ ಏನು ಮಾಡಿದ್ದಾರೆ ಅಂದರೆ, ಅಪಾರ ಶಕ್ತಿ ಇದ್ದರೂ ಗುಲಾಮರಂತೆ ವರ್ತಿಸಲು ಕಾರಣ ಏನು ಅಂತ ಪ್ರಶ್ನೆ ಕೇಳಿದ್ವಿ. ಅಲ್ಲಿ ಒಂದು ಅಜ್ಞಾನ, ಇನ್ನೊಂದು ಬಾಲ್ಯದಿಂದ ಬೆಳೆಸಿಕೊಂಡು ಬಂದ ನಿಷೇಧಾತ್ಮಕ ಭಾವನೆ ಅಂತ ಅಷ್ಟು ಬರೆದ್ರೆ 2 ಮಾರ್ಕ್ಸ್. ಏನು ಮಾಡಿದಿರಿ, ಅದಕ್ಕೆ ಅಷ್ಟನ್ನು ಬರೆಯೋ ಬದಲು ಇಡೀ ಎಲ್ಲದೂ ಬರೆದಿರಿ, ಆ 2 ಲೈನ್ ಬಿಟ್ಬಿಟ್ಟಿದ್ದೀರಿ ಕೆಲವರು. ಹಾಗಾಗಿ ಆ ಒಂದು ಗದ್ಯ ಭಾಗವನ್ನು, ಆ ಪ್ರಶ್ನೆಯ ಸಾಲುಗಳನ್ನು ಗದ್ಯ ಭಾಗದಲ್ಲಿ ಹುಡುಕ್ರಿ. ಅಪಾರ ಶಕ್ತಿ ಇದ್ದರು ಅಂತ ಎಲ್ಲಿಂದ ಸ್ಟಾರ್ಟ್ ಆಗುತ್ತಾ ಅಲ್ಲಿಂದ ಆನ್ಸರ್ ಸ್ಟಾರ್ಟ್ ಆಗಿರುತ್ತೆ. ಅದಕ್ಕೆ ಆ ಒಂದು ಗದ್ಯ ಭಾಗವನ್ನು ಅತ್ಯಂತ ಸುಲಭವಾಗಿ ಕೊಟ್ಟಿರ್ತಾರೆ. ಗದ್ಯ ಭಾಗದಲ್ಲಿ 4 ಅಂಕ, 4ಕ್ಕೆ 4 ಅಂಕನೂ ಸುಲಭವಾಗಿ ನಾವು ಪಡೆದುಕೊಳ್ಬೋದು. ಅಲ್ಲಿ ಮಾತ್ರ ಗದ್ಯ ಭಾಗದ 2 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಬೇಕಾಗತ್ತೆ ನೀವು. ಇನ್ನು ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಪತ್ರ ಲೇಖನವನ್ನು ತುಂಬ ಚೆನ್ನಾಗಿ ಬರೆದಿರ್ತೀರಿ ನೀವು. ನಿಮ್ಮನ್ನು ಬೀಳಿಗೆಯ ಆದರ್ಶ ಶಾಲೆಯ ಶ್ರೇಯಸ್ ಎಂದು ಭಾವಿಸಿಕೊಂಡು ಬೆಂಗಳೂರಿನಲ್ಲಿರುವ ವಿಜ್ಞಾನ ವಸ್ತು ಸಂಗ್ರಹಾಲಯದ ವ್ಯವಸ್ಥಾಪಕರಿಗೆ ಪ್ರದರ್ಶನದ ವೇಳೆಯನ್ನು ತಿಳಿಸುವಂತೆ ಕೋರಿ ಮನವಿ ಪತ್ರ ಬರೆಯಿರಿ. ಅಥವಾ ನಿಮ್ಮನ್ನು ಮಾಗಡಿಯ ಕೆಂಪೇಗೌಡ ವಸತಿ ಶಾಲೆಯ ದೀಕ್ಷಾ ಎಂದು ಭಾವಿಸಿಕೊಂಡು ಬೆಂಗಳೂರಿನ ನಿವಾಸಿ ದಿವ್ಯ ಎಂಬ ಹೆಸರಿನ ನಿಮ್ಮ ತಾಯಿಗೆ ಕ್ಷೇಮ ಸಮಾಚಾರ ತಿಳಿಸಿ ಪತ್ರ ಬರೆಯಿರಿ. ಪತ್ರ ಲೇಖನ ಬರೆಯುವಾಗ ಈ ಅಂಶಗಳನ್ನು ಆಧರಿಸಿ ಪತ್ರ ಬರೆಯಬೇಕು. ಇವರಿಂದ ಇವರಿಗೆ ಸಂಬೋಧನೆ ವಿಷಯ 1 ಅಂಕ. ನೋಡ್ರಿ, ಇವರಿಂದ ಯಾರು ಪತ್ರ ಬರೀತಾರೆ ಅವರು, ಯಾರಿಗೆ ಇವರಿಗೆ ಸಂಬೋಧನೆ ಮಾನ್ಯರೇ ಅಂತ ಬರೀತಾರಲ್ಲ ಅದು. ಆಮೇಲೆ ವಿಷಯ, ಏನು ವಿಷಯ, ಅದಕ್ಕೆ 1 ಅಂಕ. ಪತ್ರದ ಒಡಲು, ಪತ್ರದ ಒಳ ವಿಭಾಗ ಏನು ಬರೀತೀರಲ್ಲ, ವಿಷಯ ನಿರೂಪಣೆ, ಅದಕ್ಕೆ 2 ಅಂಕ. ವಂದನೆಗಳೊಂದಿಗೆ ಮುಕ್ತಾಯ, ಇಂತಿ, ವಂದನೆಗಳೊಂದಿಗೆ ಅಂತ ಬರೆದು ಇಂತಿ ಅಂತ ಮುಕ್ತಾಯಗೊಳಿಸ್ತೀರಿ. ಸ್ಥಳ ದಿನಾಂಕ, ಅದಕ್ಕೆ 1 ಮಾರ್ಕ್ಸ್. ಭಾಷಾ ಶೈಲಿಗೆ ಪದ ಬಳಕೆ ವಿನ್ಯಾಸ, ಅದಕ್ಕೆ 1 ಅಂಕ. ಇಲ್ಲೊಂದು ಮಾದರಿಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಇವರಿಂದ ಶ್ರೇಯಸ್ 10ನೇ ತರಗತಿ ಆದರ್ಶ ಶಾಲೆ ಬೀಳಿಗೆ. ನೋಡ್ರಿ, ಇವರಿಂದ ಬರೆದ್ರೆ ಅಲ್ಲಿ, ಇವರಿಗೆ ಬರೆದ್ರೆ ಅಲ್ಲಿ 1 ಮಾರ್ಕ್ಸ್ ಬರುತ್ತೆ. ನಿಮಗೆ ಇಡೀ ಪತ್ರಲೇಖನ ಬರಲಿಲ್ಲ ಅಂದರೂ ಕೂಡ ಇವರಿಂದ ಇವರಿಗೆ ಏನು ಮಾನ್ಯರೇ ಅಂತ ಬರೀತಾರಲ್ಲ ಅಲ್ಲಿ 1 ಅಂಕ ಸುಲಭವಾಗಿ ಸಿಗುತ್ತಾ. ಸ್ಥಳ ದಿನಾಂಕ ಬರೆದ್ರೆ ಅಲ್ಲಿ 1 ಮಾರ್ಕ್ಸ್ ಸುಲಭವಾಗಿ ಪಡ್ಕೋಬಹುದು. ಮಾನ್ಯರೇ ವಿಷಯ ಪ್ರದರ್ಶನದ ವೇಳೆಯನ್ನು ತಿಳಿಸುವಂತೆ ಕೋರಿ ಮನವಿ. ಈ ಮೂಲಕ ತಮ್ಮಲ್ಲಿ ತಿಳಿಸುವುದೇನೆಂದರೆ, ನಾನು ಮತ್ತು ನನ್ನ ಸ್ನೇಹಿತರು ಸೇರಿ ಬೆಂಗಳೂರಿನ ವಿಜ್ಞಾನ ವಸ್ತು ಸಂಗ್ರಹಾಲಯದ ವೀಕ್ಷಣೆ ಮಾಡಬೇಕೆಂದು ಯೋಜನೆ ಹಾಕಿಕೊಂಡಿದ್ದೇವೆ. ಆದ್ದರಿಂದ ದಯಾಳುಗಳಾದ ತಾವು ತಮ್ಮ ವಸ್ತು ಸಂಗ್ರಹಾಲಯದ ಪ್ರದರ್ಶನ ವೇಳೆಯನ್ನು ನನಗೆ ಪತ್ರದ ಮುಖೇನ ತಿಳಿಸಿಕೊಡಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ. ವಂದನೆಗಳೊಂದಿಗೆ ಇಂತಿ ತಮ್ಮ ನಂಬುಗೆಯ ಶ್ರೇಯಸ್. ಅಷ್ಟು ಬರೆದು ಹೊರವಿಳಾಸ ಇವರಿಗೆ ವ್ಯವಸ್ಥಾಪಕರು ವಿಜ್ಞಾನ ವಸ್ತು ಸಂಗ್ರಹಾಲಯ ಬೆಂಗಳೂರು. ಮತ್ತು ಇವರಿಂದ ದೀಕ್ಷಾ 10ನೇ ತರಗತಿ ಕೆಂಪೇಗೌಡ ವಸತಿ ಶಾಲೆ ಮಾಗಡಿ, ದಿನಾಂಕ ಡಿಸೆಂಬರ್ 31, 2020. ಇದು ಅದು ಏನಾಯಿತು ಅಲ್ಲಿ ವ್ಯಾವಹಾರಿಕ ಪತ್ರ, ಅದು ಇದು ವೈಯಕ್ತಿಕ ಪತ್ರ. ವೈಯಕ್ತಿಕ ತಂದೆಗೆ, ತಾಯಿಗೆ, ಚಿಕ್ಕಪ್ಪಗ, ದೊಡ್ಡಪ್ಪಗ ಬರೆಯುವಾಗ ಈ ಪತ್ರ ಲೇಖನಗಳನ್ನ ನೋಡಬೇಕು. ಈ ಕಡೆ ಕ್ಷೇಮ ಅಂತ ಬರೀತೀರಿ, ಈ ಕಡೆ ಮೂಲೆಗೆ ಮಧ್ಯದಲ್ಲಿ ಶ್ರೀ ಅಂತ ಬರೀತೀರಿ. ಕ್ಷೇಮ, ಶ್ರೀ, ದಿನಾಂಕ. ಆಮೇಲೆ ಇವರಿಂದ ದೀಕ್ಷಾ 10ನೇ ತರಗತಿ ಕೆಂಪೇಗೌಡ ವಸತಿ ಶಾಲೆ ಮಾಗಡಿ, ದಿನಾಂಕ ಡಿಸೆಂಬರ್ 31, 2020. ಪೂಜ್ಯ ಮಾತೃಶ್ರೀಯವರಿಗೆ ನಿಮ್ಮ ಮಗಳು ದೀಕ್ಷಾ ಮಾಡುವ ಶಿರಸಾಷ್ಟಾಂಗ ಪ್ರಣಾಮಗಳು. ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ, ಅಲ್ಲಿ ನೀವೆಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ಭಾವಿಸಿರುತ್ತೇನೆ. ನನ್ನ ವಿದ್ಯಾಭ್ಯಾಸವು ಉತ್ತಮವಾಗಿ ನಡೆಯುತ್ತಿದೆ. ತಂದೆಯವರಿಗೂ ನನ್ನ ಪ್ರಣಾಮಗಳು. ನಮ್ಮ ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದ್ದು ನಾನೂ ಕೂಡ ಅದರಲ್ಲಿ ಭಾಗವಹಿಸಿದ್ದೇನೆ. ದೇಶಭಕ್ತಿ ಗೀತೆಗೆ ನೃತ್ಯ ಮಾಡುತ್ತಿದ್ದೇನೆ. ಉಳಿದಂತೆ ನನ್ನ ಅಭ್ಯಾಸವು ತಮ್ಮೆಲ್ಲರ ಆಶೀರ್ವಾದದಿಂದ ಉತ್ತಮ ರೀತಿಯಲ್ಲಿ ನಡೆಯುತ್ತಿದೆ. ನಿಮ್ಮ ಕೆಲಸ ಉತ್ತಮವಾಗಿ ಸಾಗಿದೆ ಎಂದು ತಂದೆಯವರು ಪತ್ರ ಬರೆದಾಗ ತಿಳಿಸಿದ್ದರು. ಅಣ್ಣ, ಅತ್ತಿಗೆ, ತಂಗಿ ಹೇಗಿದ್ದಾರೆ ಎಂದು ತಿಳಿಯುವ ಸಲುವಾಗಿ ನಿಮ್ಮ ಪತ್ರಕ್ಕಾಗಿ ಕಾಯುತ್ತಿದ್ದೇನೆ. ಪ್ರಣಾಮಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಮಗಳು.
ದೀಕ್ಷಾ ಹೊರವಿಳಾಸ ಇವರಿಗೆ ದಿವ್ಯ ಮನೆ ನಂಬರ್ 25 ಶಾರದಾ ನಿಲಯ ಬೆಂಗಳೂರು. ಈ ರೀತಿ ಆದಷ್ಟು ವ್ಯಾವಹಾರಿಕ ಪತ್ರವನ್ನು ಆಯ್ಕೆ ಮಾಡಿಕೊಂಡಾಗ ನಿಮಗೆ ಇವರಿಂದ ಇವರಿಗೆ ಮಾನ್ಯರೇ, ಆಮೇಲೆ ಅಲ್ಲಿ ಇರ್ತಕ್ಕಂಥ ಒಡಲು ವಂದನೆಗಳೊಂದಿಗೆ ಸ್ಥಳ ದಿನಾಂಕ ಇವೆಲ್ಲ ಬಹಳಷ್ಟು ಅಂಶಗಳು ಸಿಗುವುದರಿಂದ ಆದಷ್ಟು ವ್ಯಾವಹಾರಿಕ ಪತ್ರವನ್ನೇ ಸೆಲೆಕ್ಟ್ ಮಾಡ್ಕೊಂಡು ನೀವು ಬರೆಯೋದು ಅತ್ಯಂತ ಉತ್ತಮ. ವೈಯಕ್ತಿಕ ಪತ್ರಗಳ ಆಸಕ್ತಿ ಇದ್ದವರು ವೈಯಕ್ತಿಕ ಪತ್ರಗಳ ಬಗ್ಗೆ ಕ್ಷೇಮ, ಶ್ರೀ ಇವರಿಂದ ಅವುಗಳನ್ನು ಆಯಾ ಸ್ಥಳಗಳಲ್ಲಿ ಬರೆದು ಅವುಗಳನ್ನು ಏನು ಸೂಕ್ತವಾದ ತಂದೆ ಇದ್ದರೆ ತೀರ್ಥರೂಪ ತಂದೆಯವರಿಗೆ, ಮಾತೃಶ್ರೀ ತಾಯಿಯವರಿಗೆ, ಈ ರೀತಿ ಅವುಗಳನ್ನು ಬರೀಬೇಕಾಗುತ್ತೆ. ಇನ್ನು ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಗ್ರಂಥಾಲಯ ಅಥವಾ ನನ್ನ ಮೆಚ್ಚಿನ ಪುಸ್ತಕ. ಪ್ರಬಂಧ ಬರೆಯುವಾಗ ಈ ಅಂಶಗಳನ್ನು ಗಮನಿಸಿ ಪ್ರಬಂಧ ಬರೀಬೇಕು. ಪೀಠಿಕೆ ಬರೀಬೇಕು. ಫಸ್ಟ್ ಪ್ರಬಂಧ ಬರೆಯುವಾಗ ಪ್ರಸ್ತಾವನೆ, ಪೀಠಿಕೆ ಅಥವಾ ವಿಷಯ ಪ್ರವೇಶ. ಪ್ರಬಂಧದ ಆರಂಭದಲ್ಲಿ ವಿಷಯದ ಸಮಗ್ರತೆ ಹಾಗೂ ಮಹತ್ವವನ್ನು ತಿಳಿಸುವ ವಿಚಾರಗಳನ್ನು ಚಿಕ್ಕದಾಗಿ ಚೊಕ್ಕವಾಗಿ ಪ್ರಸ್ತಾಪಿಸಬೇಕು. ಅದು ಪ್ರಬಂಧ ಓದುವವರಿಗೆ ಪ್ರೇರಣೆ ನೀಡುವಂತಿರಬೇಕು. ವಿಷಯದ ವಿವರಣೆ ಅಥವಾ ಬೆಳವಣಿಗೆ ಅಥವಾ ಒಡಲು ಸಮರ್ಥ ವಿವರಣೆಯೊಂದಿಗೆ ವಿಷಯಕ್ಕೆ ಅದು 2 ಅಂಕ. ಪ್ರಬಂಧದ ಮುಖ್ಯ ವಿಚಾರಗಳನ್ನು ಅಗತ್ಯ ಶೀರ್ಷಿಕೆ ಹಾಗೂ ಉಪಶೀರ್ಷಿಕೆಗಳನ್ನು ನೀಡಿ ವಿವರಿಸಬೇಕು. ವಿಷಯವನ್ನು ಕ್ರಮಬದ್ಧವಾಗಿ ಸಂಯೋಜಿಸಿರಬೇಕು. ಇನ್ನು ಉಪಸಂಹಾರ ಅಥವಾ ಮುಕ್ತಾಯ ಅಥವಾ ವಿಷಯ ಸಮಾಪ್ತಿ 1 ಅಂಕ. ಅಂತ್ಯದಲ್ಲಿ ಪ್ರಬಂಧದ ಒಟ್ಟು ಸಾರವನ್ನು ಸಂಕ್ಷಿಪ್ತವಾಗಿ ಕಟ್ಟಿಕೊಡಬೇಕು. ಜೊತೆಗೆ ನಿಮ್ಮ ಅಭಿಪ್ರಾಯ ಹಾಗೂ ತೀರ್ಮಾನಗಳನ್ನು ಸ್ಪಷ್ಟಪಡಿಸಬೇಕು. ಪೀಠಿಕೆಯಂತೆ ಮುಕ್ತಾಯವೂ ಅರ್ಥಪೂರ್ಣವೂ ಆಕರ್ಷಕವೂ ಆಗಿರಬೇಕು. ಭಾಷಾ ಶೈಲಿಗೆ ಪದಬಂಧಕ್ಕೆ 1 ಅಂಕ. ಉತ್ತಮ ಮಾದರಿಯ ನೋಟ್ಸು ನಿಮ್ಮಲ್ಲಿ ಇರಬೇಕು. 100ಕ್ಕೆ 100 ಅಂಕ ಪಡೆಯುವ ವಿದ್ಯಾರ್ಥಿ ಓದಲೇಬೇಕಾದ ನೋಟ್ಸು ರೂಪದ ಪುಸ್ತಕ ಅಂತೇಳಿ ಅವರು ಇದು ಮಾಡಿದ್ದಾರೆ. ನಿಗದಿಪಡಿಸಿದ ಪಠ್ಯವಸ್ತುವನ್ನು ಪೂರ್ಣವಾಗಿ ಓದಿರಬೇಕು. 100 ಅಂಕ ಗಳಿಸಿದ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆ ತೋರಿಸಿರಬೇಕು. 100ಕ್ಕೆ 100 ಅಂಕವನ್ನು ಪಡೆದಂಥ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಯನ್ನು ನೀವು ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನಿಮ್ಮ ಶಿಕ್ಷಕರು ನಿಮಗೆ ತಿಳಿಸಿದ್ರು. ನೋಡ್ರಿ 100ಕ್ಕೆ 100 ಅಂಕ ಪಡೆದ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆ ಹೇಗಿರುತ್ತೆ ಅಂತ ನೋಡ್ರಿ. 100ಕ್ಕೆ 100 ಅಂಕ ಪಡೆದಂಥ ವಿದ್ಯಾರ್ಥಿಯ ಉತ್ತರ ಪತ್ರಿಕೆ. ಅಲ್ಲಿ ಸೇನೆಯಲ್ಲಿದ್ದ ವೈದ್ಯನ ಹೆಸರು ರಾಹಿಲ್. ರಾಹಿಲ್ ಯಾರು ಅಂತ ಕೇಳಿದಾಗ ಅವನು ವೈದ್ಯ ಅಂತ ಅಷ್ಟೇ ಬರೀತೀರಿ. ಇಲ್ಲೇನು ಬರೆದಿದ್ದಾರೆ ನೋಡ್ರಿ, ಸೇನೆಯಲ್ಲಿದ್ದ ವೈದ್ಯನ ಹೆಸರು. ರಾಮನ ಬರುವಿಕೆಗಾಗಿ ಮತಂಗಾಶ್ರಮದಲ್ಲಿ ಶಬರಿಯು ಕಾಯುತ್ತಿದ್ದಳು. ವಿಶ್ವೇಶ್ವರಯ್ಯವರನ್ನು ದಿವಾನರಾಗಿ ನೇಮಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಈ ರೀತಿ ಪೂರ್ಣ ವಾಕ್ಯ ರೂಪದಲ್ಲಿ ಬರೆದಾಗ ಮಾತ್ರ ನಾವು 100ಕ್ಕೆ 100 ಅಂಕ ಪಡೀಲಿಕ್ಕೆ ಸಾಧ್ಯ. ಇದು ಅವರ 100ಕ್ಕೆ 100 ಅಂಕ ಪಡೆದಂಥ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆ. ಇವುಗಳನ್ನು ನಿಮ್ಮ ಶಿಕ್ಷಕರು ನಿಮ್ಮ ತರಗತಿಯಲ್ಲಿ ತೋರಿಸಿರ್ತಾರೆ. ಪ್ರಶ್ನೆ ಪತ್ರಿಕೆಗಳ ಸಂಗ್ರಹ ಇರಬೇಕು. ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳು ಈಗಾಗಲೇ ನಿಮ್ಮ ಸಂಗ್ರಹದಲ್ಲಿ ಇರ್ತವೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೀವು ಹಿಂದಿನ ವರ್ಷದಲ್ಲಿ ಕೇಳಿದ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ನೋಡ್ಕೋಬೇಕು. ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟು? 10. ಮೂಗ ಪದ ಅನ್ವರ್ತಕ ನಾಮ. ತಜ್ಞರು ಬಹಳಷ್ಟು ಸಂಶೋಧನೆಗಳನ್ನು ನಡೆಸಲಿ ಈ ವಾಕ್ಯದಲ್ಲಿಯ ಕ್ರಿಯಾಪದವು ಈ ರೂಪದಲ್ಲಿದೆ. ವಿದ್ಯಾರ್ಥಕ. ನಡೆಸಲಿ ಲೀ ಅಂತ ಎಲ್ಲಿರ್ತೋ ಅದು ವಿದ್ಯಾರ್ಥಕ. ಲೀಯಿಂದ ಇತ್ತು ಅಂದರೆ ಆ ಒಂದು ಶಬ್ದ ವಿದ್ಯಾರ್ಥಕ. ಹಳ್ಳದಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಸಪ್ತಮಿ. ಕಂಬನಿ ಆದೇಶ ಸಂಧಿ. ಹಿಂದಿನ ವರ್ಷಗಳಲ್ಲಿ ಕೇಳಿದ ಬಹು ಆಯ್ಕೆಯ ಪ್ರಶ್ನೋತ್ತರಗಳು. ಅತ್ಯಂತ ಎಣ್ಸಂಧಿ. ಇರ್ಕುಂ ಇರುವೆನು. ಬ್ಯಾಸಕಿ ಬೇಸಿಗೆ. ತುದಿಮೂಗು ಅಂಶಿ ಸಮಾಸ. ತುದಿಮೂಗು ಅಂಶಿ ಸಮಾಸ. ಹೆಚ್ಚಿನ ವಿವರಣೆಗಳನ್ನು ನೀಡುವ ಅರ್ಥಗಳನ್ನು ನೀಡುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ಆವರಣ ಚಿಹ್ನೆ. ಅಭ್ಯಾಸಕ್ಕಾಗಿ ನಿಮ್ಮ ಜ್ಞಾನ ಪರೀಕ್ಷಿಸಿಕೊಳ್ಳಿ ಅಂತೇಳಿ ಒಂದಿಷ್ಟು ಪ್ರಶ್ನೆಗಳನ್ನು ಅವರು ಕೊಟ್ಟಿದ್ದಾರೆ. ಇನ್ನು ಅಲಂಕಾರ, ದೃಷ್ಟಾಂತ ಅಲಂಕಾರ. 2 ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವದಂತೆ ತೋರುತ್ತಿದ್ದರೆ ಅದು ದೃಷ್ಟಾಂತ ಅಲಂಕಾರ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇಲ್ಲಿ ಉಪಮೇಯವಾದ ಮಾತು ಬಲ್ಲವನಿಗೆ ಜಗಳವಿಲ್ಲ ಹಾಗೂ ಉಪಮಾನವಾದ ಊಟ ಬಲ್ಲವನಿಗೆ ರೋಗವಿಲ್ಲ ಎಂದು 2 ಬಿಂಬ ಪ್ರತಿಬಿಂಬದಂತೆ ಇರುವುದರಿಂದ ಇದು ದೃಷ್ಟಾಂತ ಅಲಂಕಾರ. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಅಲಂಕಾರ, ಉಪಮಾಲಂಕಾರ 1 ಅಂಕ ಬಂತು.
ಲಕ್ಷಣ, ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಈ ಎರಡ ಲೈನ್ಗೆ 2 ಅಂಕ ನಿಮಗೆ ಬಂತು. ಏನು ಅಲಂಕಾರಕ್ಕೆ 1 ಅಂಕ, ಲಕ್ಷಣ ಬರೆದ್ರೆ 1 ಅಂಕ, 2 ಅಂಕ. ಸುಲಭವಾಗಿ ಫಸ್ಟ್ಗೆ ನೀವು ಬರೆದು ಬಿಡಬೇಕು. ಅಲಂಕಾರ ಅಲ್ಲಿ ಅಂತ್ಯ ಐತೆ, ಉಪಮಾಲಂಕಾರ ಬರೆದು ಬಿಡ್ರಿ. ಅಲ್ಲಿ ಲಕ್ಷಣ ನಿಮಗೆ ಗೊತ್ತಿರುತ್ತೆ, ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದ್ರೆ ಅದು ಉಪಮಾಲಂಕಾರ. ಉಪಮೇಯ ಅಲ್ಲೇ ಇರುತ್ತಾ, ಭೀಮ ದುರ್ಯೋಧನರು, ಅದರಾಗ ಒಂದು ಅರ್ಧ ಕಟ್ ಮಾಡಿದರೆ ಮತ್ತೆ ನೆಕ್ಸ್ಟ್ ಮದಗಜಗಳು ಸಿಗುತ್ತಾ, ಮತ್ತೆ ಅದು ಉಪಮಾನ. ಅಂತೆ ಉಪಮಾ ವಾಚಕ. ಸಮಾನ ಧರ್ಮ ಹೋರಾಡುವುದು. ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಿ ವರ್ಣಿಸಲಾಗಿದೆ, ಹಾಗಾಗಿ ಇದು ಉಪಮಾಲಂಕಾರ. ಇಷ್ಟು 3 ಅಂಕಗಳಿಗೆ ಒಂದು ಅಲಂಕಾರವನ್ನು ಅವರು ಕೇಳ್ತಾರೆ. ಇವೆಲ್ಲ ಏನು ಅಭ್ಯಾಸಕ್ಕಾಗಿ ನಿಮಗೆ ಹಲವಾರು ಉದಾಹರಣೆಗಳನ್ನು ಅವರು ಕೊಟ್ಟಿದ್ದಾರೆ. ಪುಟ್ಟಿದ 100 ವರುಂ ಎನ್ನೊಡ ಹುಟ್ಟಿದ 100 ವರುಂ ಇದಿರ್ಚಿ ಸತ್ತೊಡೆ ಕೋಪಂ ಕಾದದಿರನರ್ಜ ಪಾಂಡವರಾದರ್ ಮೇಣಿಂದಿನೊಂದೇ ಸಮರದೊಳ್ ಆಮ್. ಇವೆಲ್ಲ ನಿಮಗೆ ಅಭ್ಯಾಸಕ್ಕಾಗಿ ಪುನರ್ಮನನಕ್ಕಾಗಿ ಅವರು ನೀಡಿದ್ದಾರೆ. ಇನ್ನು ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳೆಷ್ಟು? 49, ಸ್ವರಗಳು 13, ಹ್ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7, ವ್ಯಂಜನಗಳು 34, ಅವರ್ಗೀಯ 9. ಸಂಧಿಗಳಲ್ಲಿ 2 ಪ್ರಕಾರ, ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ. ಸ್ವರ ಸಂಧಿ, ವ್ಯಂಜನ ಸಂಧಿ, ಲೋಪ ಆಗಮ ಸ್ವರ ಸಂಧಿಗಳು. ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ ಬರುತ್ತೆ. ಸಂಸ್ಕೃತ ಸಂಧಿಯಲ್ಲಿ ಸ್ವರ ಸಂಧಿಗಳು ಯಾವುವು ಅಂದರೆ ಸವರ್ಣ ದೀರ್ಘ ಗುಣ ಮತ್ತು ವೃದ್ಧಿ ಸಂಧಿ ಎಣ್ ಸಂಧಿ. ವ್ಯಂಜನ ಸಂಧಿಯಲ್ಲಿ ಜಸ್ತ್ವ ಶ್ಚುತ್ವ ಮತ್ತು ಅನುನಾಸಿಕ ಸಂಧಿಗಳು. ಇನ್ನು ಗದ್ಯಪಾಠ 1 ಶಬರಿ. ಇಲ್ಲೆಲ್ಲ ಚಿತ್ರ ಸಮೇತ ನಿಮಗೆ ಆಕರ್ಷಕವಾಗಿ ಅವರು ತೋರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಲೇಖಕರ ಪರಿಚಯವನ್ನು ಎಷ್ಟು ಬರಿಬೇಕು ಅಷ್ಟೇ ಬರಿಬೇಕು, ಸುಮ್ಮನೆ ಅನಾವಶ್ಯಕ ಬರೀಬಾರ್ದು. ರಾಮ ಲಕ್ಷ್ಮಣರು, ಹಾಗೆ ಮತಂಗಾಶ್ರಮ, ಇವೆಲ್ಲವುಗಳು ನೀವು ನಿಮ್ಮ ಪಾಠದ ಅವಧಿಯಲ್ಲಿ ಎಲ್ಲವನ್ನು ನೋಡಿರ್ತೀವಿ. ಇದು ಚಿತ್ರ ಸಮೇತವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಲಂಡನ್ ನಗರ ನೋಡ್ರಿ, ಲಂಡನ್ ನಗರ ಬರೀ ಅಕ್ಷರಗಳು ನೋಡಿರ್ತೀರಿ ಪುಸ್ತಕದಾಗ, ಇಲ್ಲಿ ಚಿತ್ರ ಸಮೇತವಾಗಿ ನೀವು ನೋಡಬಹುದು. ಲಂಡನ್ ನಗರವನ್ನು ಚಿತ್ರ ಸಮೇತವಾಗಿ ಅತ್ಯಂತ ಸುಂದರವಾಗಿ ಬಹಳ ಚೆನ್ನಾಗಿ ಸಂಗ್ರಹ ಮಾಡಿದ್ದಾರೆ. ಲಂಡನ್ ನಗರದ ಒಂದು ಚಿತ್ರಣವನ್ನು ಇಲ್ಲಿ ನಾವು ನೋಡಬಹುದು. ವೂಲ್ವರ್ತ್ ಸ್ಟೇಷನರಿ ಅಂಗಡಿ, ಅಲ್ಲಿನ ಹೆಣ್ಣು ಮಕ್ಕಳು ಉಪಹಾರ ಗೃಹಗಳಲ್ಲಿ ಅಲ್ಲಿ ಕಾರಕೂನರಾಗಿ, ಟೈಪಿಸ್ಟ್ ಆಗಿ, ಆಮೇಲೆ ಸಿನಿಮಾ ಗೃಹದಲ್ಲಿ ಪ್ರೇಕ್ಷಕರಿಗೆ ಜಾಗ ಕೊಡುವಂಥ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ ಅನ್ನುವಂಥದ್ದು. ಅಂದರೆ ಟೋಪಿಗಳಲ್ಲಿ ಹಲವಾರು ರೀತಿಯ ಟೋಪಿಗಳಿರ್ತವೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಟ್ರಾಫಲ್ಗರ್ ಸ್ಕ್ವೈರ್, ನೆಲ್ಸನ್ ಅವರು, ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಆ ಒಂದು ಲಂಡನ್ ನಗರದ ವೈಭವವನ್ನು ನಾವಿಲ್ಲಿ ನೋಡ್ಬೋದು. ಇದು ಪುರಾತನವಾದ ಪ್ರಾರ್ಥನಾ ಮಂದಿರ, ವೆಸ್ಟ್ ಮಿನಿಸ್ಟರ್ ಅಬೆ. ಇನ್ನು ಪೋಯೆಟ್ಸ್ ಕಾರ್ನರ್, ಕವಿಗಳ ಮೂಲೆ ಅಂತ ಹೇಳ್ತೀವಲ್ಲ, ಇದು ಕವಿಗಳ ಮೂಲೆ. ಇದು ಸ್ಟೋನ್ ಆಫ್ ಸ್ಕೋನ್. ನೋಡ್ರಿ, ಇನ್ನು ಸವಾಲುಗಳು ಬರ್ತಾವೆ ನಮಗೆ. SSLC ವಿದ್ಯಾರ್ಥಿಗಳು ಪರೀಕ್ಷೆ ಸಮೀಪ ಬಂದ ಕೂಡಲೇ ಟೈಮ್ ಸಾಕಾಗಲ್ರಿ ಸರ್, ನಾ ಬರೀಬೇಕಂತಿದ್ದೆ, ಟೈಮ್ ಸಾಕಾಗಲ್ಲ, ಸಮಯ ಸಾಕಾಗಲ್ಲ ಅಂತೀರಿ. ಪರೀಕ್ಷಾ ಭಯ, ಇಷ್ಟು ದಿನ ಓದಿರಂಗಿಲ್ಲ, ಒಮ್ಮೆಲೆ 36 ದಿನ ಉಳಿದವ, ನಾವೇನು ಮಾಡಬೇಕು? 6 ವಿಷಯ ಓದಬೇಕು. 36 ದಿನದಾಗ ಹೆಂಗೆ ಸಾಧ್ಯ ಅನ್ನೋ ಪರೀಕ್ಷೆ ಭಯ ಬರುತ್ತಾ? ಆ ಭಯ ಅವಶ್ಯಕತೆ ಇಲ್ಲ. ಅತ್ಯಂತ ಸುಲಭವಾದ ಪ್ರಶ್ನೆ ಪತ್ರಿಕೆ ಬರ್ತವೆ. ನೀವು ಸುಲಭವಾಗಿ ಇಷ್ಟು ದಿನ ನೀವು ಪಾಠವನ್ನು ಆಸಕ್ತಿಯಿಂದ ಏನು ಕೇಳಿದಿರಿ, ಆ ನೀವು ಕೇಳಿದ ಪಾಠಗಳಲ್ಲೇ ಪ್ರಶ್ನೆಗಳು ಬರ್ತವೆ ಹೊರತು ಬೇರೆ ಯಾವುದೇ ರೀತಿಯ ಅತ್ಯಂತ ಕಠಿಣವಾದ ಪ್ರಶ್ನೆಗಳು ಬರೋದಿಲ್ಲ. ಅತ್ಯಂತ ಸುಲಭವಾದ ಪ್ರಶ್ನೆ ಪತ್ರಿಕೆಗಳು ಬರ್ತವೆ. ಬಹು ಆಯ್ಕೆ ಪ್ರಶ್ನೆಗಳು, ಪತ್ರ ಬರಹ, ಪ್ರಬಂಧ, ಆತ್ಮವಿಶ್ವಾಸದ ಕೊರತೆ, ಅವೆಲ್ಲವುಗಳನ್ನು ಬದಿಗೊತ್ತಿ ನಾವು ಆತ್ಮವಿಶ್ವಾಸವನ್ನು ನಾವು ಸ್ವಯಂ ಬೆಳವಣಿಗೆ ಮಾಡ್ಕೋಬೇಕು. ಸಮಯ ನಿರ್ವಹಣೆ, ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ಬಹಳಷ್ಟು ವಿದ್ಯಾರ್ಥಿಗಳು ನನಗೆಲ್ಲ ಗೊತ್ತಿತ್ತು ಸರ, 10 ಮಾರ್ಕ್ಸಿಂದ ಬಿಟ್ಟು ಬಂದುಬಿಟ್ಟೆ. ಅದು ಆಗಬಾರ್ದು. ಯಾಕಂದರೆ ನಮಗೆ ಆ ಒಂದು ಯಾವ್ಯಾವ ಪ್ರಶ್ನೆಗಳಿಗೆ ಎಷ್ಟೆಷ್ಟು ನಿಮಿಷಗಳನ್ನು ಬಳಸಬೇಕನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದೀವಿ ನಾವು. ವಸ್ತುನಿಷ್ಠ ಪ್ರಶ್ನೆಗಳಿಗೆ 15 ನಿಮಿಷ. ವಸ್ತುನಿಷ್ಠ ಪ್ರಶ್ನೆಗಳಂದ್ರೆ ಗೊತ್ತಾಗುತ್ತಲ್ಲ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್, 10 ನಿಮಿಷ, 10 ಪ್ರಶ್ನೆಗಳನ್ನು 15 ನಿಮಿಷಗಳಲ್ಲಿ ಮುಗಿಸಬೇಕು. ಇನ್ನು ಕಿರು ಉತ್ತರಗಳು 1 ಅಂಕದವು 15 ನಿಮಿಷ. 3 ಅಂಕ ದೀರ್ಘ ಉತ್ತರಗಳು, ಅವು ಕೂಡ ಇಲ್ಲಿ ಕಿರು ಉತ್ತರ 2 ಅಂದರೆ 2 ಅಂಕದ ಪ್ರಶ್ನೆಗಳಿಗೆ 35 + 5
40 ನಿಮಿಷದಲ್ಲಿ ಅದನ್ನು ಬರೆದು ಮುಗಿಸ್ಬೇಕು. ಇನ್ನು ದೀರ್ಘ ಉತ್ತರಗಳು 3, 45 + 5. ದೀರ್ಘ ಉತ್ತರಗಳು 4, 30 + 3, 33 ನಿಮಿಷದಲ್ಲಿ. ದೀರ್ಘ ಉತ್ತರಗಳು 5 ಅಂಕದ್ದು 2 ದೀರ್ಘ ಉತ್ತರ ಯಾವ್ಯಾವು? ಪತ್ರಲೇಖನ, ಪ್ರಬಂಧ. 5 ಅಂಕದ್ದು ಇರೋದೇ 2 ಕ್ವಶನ್. ಆ 2 ಕ್ವಶನ್ನಿಗೆ 25 + 2 ನಿಮಿಷಗಳು. ಅವುಗಳನ್ನು ಒಟ್ಟು 165 + 15 + 15 ನಿಮಿಷಗಳು. ಅಂದರೆ ನಿಮಗೆ 3 ಗಂಟೆ 15 ನಿಮಿಷಗಳು ಪ್ರಶ್ನೆ ಪತ್ರಿಕೆ ಇರುತ್ತೆ. 10 ಗಂಟೆ 15 ನಿಮಿಷಕ್ಕೆ ಪೇಪರ್ ಸ್ಟಾರ್ಟ್ ಆದರೆ ನಿಮಗೆ 1:15ಗೆ ಆ ಪೇಪರ್ ಮುಕ್ತಾಯ ಆಗುತ್ತೆ. 3 ಗಂಟೆ 15 ನಿಮಿಷ ಸಮಯ ಇರೋದರಿಂದ ಯಾರಿಗೂ ಕೂಡ ಸಮಯದ ಕೊರತೆ ಆಗುವುದಿಲ್ಲ. ವಿಶೇಷವಾಗಿ ಕನ್ನಡದಲ್ಲಿ ಇನ್ನೂ ಸಮಯ ಉಳಿಸುವಂತಹ ವಿದ್ಯಾರ್ಥಿಗಳು ಇದ್ದಾರೆ. ಆದ್ದರಿಂದ ಸಮಯದ ಕೊರತೆ ನಮ್ಮ ಕನ್ನಡ ವಿಷಯದಲ್ಲಿ ಆಗುವುದಿಲ್ಲ. ಇನ್ನು ಬಹು ಆಯ್ಕೆಯ ಪ್ರಶ್ನೆಗಳು ಎಷ್ಟಿರ್ತವೆ ಅಂದರೆ 6 × 1 6, ಸಂಬಂಧೀಕರಿಸಿ ಬರೆಯುವುದು 4 × 1 4, ಒಂದು ವಾಕ್ಯದಲ್ಲಿ ಉತ್ತರಿಸುವ 7 ಇರ್ತವೆ. 2 ಅಂಕದ ಪ್ರಶ್ನೆಗಳು 10 × 2 20, ಸಾಹಿತ್ಯ ಪರಿಚಯ ಅಂದರೆ ಕವಿ ಪರಿಚಯ 2 × 3 6, ಛಂದಸ್ಸು 1 × 3 3 ಅಂಕ, ಅಲಂಕಾರ 3 ಅಂಕ, ಗಾದೆ 3 ಅಂಕ, ಸಂದರ್ಭ ಸಹಿತ 6 ಇರ್ತವೆ. 6 × 3 18 ಮಾರ್ಕ್ಸು. ಪದ್ಯ ಪೂರ್ಣಗೊಳಿಸೋದಕ್ಕೆ 4 ಅಂಕ. ಮೌಲ್ಯಾಧಾರಿತ ಸಾರಾಂಶಕ್ಕೆ 4 ಅಂಕ. 8th ವಾಕ್ಯ 8 ಅಂಕ. ಅಂದರೆ ಗದ್ಯ ಭಾಗದಿಂದ 1 ಇರುತ್ತೆ, ಪದ್ಯ ಭಾಗದಿಂದ 1 ಇರುತ್ತೆ. ಅಲ್ಲಿ 2 ಕೊಟ್ಟಿರ್ತಾರೆ, ಆ 2ರಲ್ಲಿ ಯಾವುದಾದ್ರು 1 ಬರೀಬೇಕು. ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಗದ್ಯ ಭಾಗದ 2 ಬರೆದು ಪದ್ಯ ಭಾಗದ 2 ಬಿಟ್ಟು ಬಂದುಬಿಡ್ತಾರೆ. ಹಂಗೆ ಮಾಡಬಾರ್ದು. ಗದ್ಯ ಭಾಗದಲ್ಲಿ 2ರಲ್ಲಿ ಯಾವುದಾದ್ರೂ 1 ಬರೀಬೇಕು, ಪದ್ಯ ಭಾಗದಲ್ಲಿ ಯಾವುದಾದ್ರೂ 2ರಲ್ಲಿ ಯಾವುದಾದ್ರೂ 1 ಬರೀಬೇಕು. ಅಪಠಿತ ಗದ್ಯ ಭಾಗ ಹೇಳಿದ್ವಲ್ಲ, ಅನ್ಸೀನ್ ಪ್ಯಾಸೇಜ್ ಅಂತ, ಅದು ಪತ್ರ ಬರಹ ಮತ್ತು ಪ್ರಬಂಧ ಬರಹ. ಇಷ್ಟು 100 ಅಂಕಗಳಿಗೆ ನಿಮಗೆ ಇರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ.